ಸಮಿತಿ ರಾಜ್ಯ ಸಮಿತಿ ಪಕ್ಷದ ಗೌರವಾಧ್ಯಕ್ಷರಾದಂತ ರವಿಕೃಷ್ಣ ರೆಡ್ಡಿ ಸರ್ ಬಂದಿದ್ದಾರೆ. ಅವರಿಗೆ ಗೌರವದ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ಮಾತೆಗೆ. ಈಗ ನಮ್ಮ ಬೈರಮಂಗಲ ಕಂಚಿಗರ್ನಲ್ಲಿ ರೈತರ ಹಿತರಕ್ಷಣಾ ಸಂಘದ ಅಧ್ಯಕ್ಷರಾದಂತ ರಾಮಯ್ಯ ಅವರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ದೀಪಕ್ ಸಿಎಂ ಅವರು ರಾಜ್ಯಾಧ್ಯಕ್ಷರು, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಘು ಜಾನಗೆರೆ ಕಾರ್ಯಾಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ರಘುಪತಿ ಭಟ್ ಪ್ರಧಾನ ಕಾರ್ಯದರ್ಶಿ, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮಂಜುನಾಥ್ ಉಪಾಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮರಾಠೆ ಖಜಾಂಚಿ ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸೋಮ್ ಸುಂದರ್ ಅವರು ಉಪಾಧ್ಯಕ್ಷರು, ಅವರು ಕೂಡ ವೇದಿಕೆ ಮೇಲೆ ಬರಬೇಕು, ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಆಮೇಲೆ ಜೀವನ್ ಬಂದಿದ್ದಾರೆ, ಜಂಟಿ ಕಾರ್ಯದರ್ಶಿ, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಯನ್ನು ಶಿವಪೇಟೆ ಅವರು ಬಂದಿದ್ದಾರೆ, ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನೀವೇನ್ ಬಂದಿದ್ದೀರಿ, ರಾಜ್ಯದ ಮೂಲ ಮೂಲೆಯಿಂದ ನಮ್ಮ ಸ್ವಾಭಿಮಾನಿ ರೈತರ ಪರವಾಗಿ ರೈತರಿಗೆ ಒಂದು ಧೈರ್ಯವನ್ನು ತುಂಬಲಿಕ್ಕೆ, ಒಂದು ಶಕ್ತಿಯನ್ನು ಕೊಡ್ಲಿಕ್ಕೆ ಏನು ಮೂಲೆ ಮೂಲೆಯಿಂದ ಬಂದಿದ್ದೀರಿ, ನಿಮ್ಗೆ ಉತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಮತ್ತೊಮ್ಮೆ ಈಗ ನಾವು ಕಾರ್ಯಕ್ರಮವನ್ನು ಬೇಕಾದ ಮುಗಿಸೋಣ, ಹೇಗೆ ಹಾಗೆ ತಡವಾಗಿದೆ. ಈಗ ನಮ್ಮ ಕೆಪಿಆರ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ಎಐ ಪಕ್ಷದ ರಾಜ್ಯಾಧ್ಯಕ್ಷರಾದಂತ ದೀಪಕ್ ಅವರು ಮಾತಾಡಬೇಕಂತ ಕೇಳ್ಕೊತೀವಿ. ಎಲ್ಲ ಬಂಧುಗಳಿಗೆ ನಮಸ್ಕಾರ. ಇವತ್ತು ಏನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೈರಮಂಗಲ ಮತ್ತು ಸುತ್ತಮುತ್ತ 8 ಗ್ರಾಮಗಳ ರೈತರು ಬಂದಿದ್ದಾರೆ. ಹಾಗೆ ಈ ನಿಮ್ಮ ಹೋರಾಟವನ್ನು ಬೆಂಬಲಿಸಿ ಕೆಆರ್ಎಸ್ ಪಕ್ಷದ 100 ಸೈನಿಕರು ಇವತ್ತು ಬೆಳಗಾವಿಯಿಂದ ಹಿಡಿದು ಚಾಮರಾಜನಗರ ತನಕ ಎಲ್ಲಾ ಜಿಲ್ಲೆಗಳಿಂದಲೂ ನಮ್ಮ ಸೈನಿಕರು ಬಂದಿದ್ದಾರೆ. ಇದು ಕೇವಲ ಬೈರಮಂಗಲ ಮತ್ತೆ ಸುತ್ತಮುತ್ತ ಗ್ರಾಮಗಳ ರೈತರ ಹೋರಾಟ ಅಲ್ಲ, ಇಡೀ ಕರ್ನಾಟಕದ ಜನತೆಯ ಹೋರಾಟ. ಯಾಕೆ ಅಂದ್ರೆ ಇಡೀ ರಾಜ್ಯದಲ್ಲಿ ಇದೇ ತರ ಲಕ್ಷಾಂತರ ಭೂಮಿಯನ್ನ ಭೂಸ್ವಾಧೀನ ಮಾಡಿಕೊಳ್ಳುವಂತ ಒಂದು ಪ್ರಕ್ರಿಯೆ ಕಳೆದ 2-3 ದಶಕಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಎಷ್ಟು ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ, ಎಷ್ಟು ಉಪಯೋಗ ಆಗಿದೆ ಅಂತ ಲೆಕ್ಕ ಕೇಳಿದ್ರೆ ಲೆಕ್ಕ ಇಲ್ಲ, ಪತ್ರ ಇಲ್ಲ. ಏನ್ ಮಾಡಿದ್ದಾರೆ, ಉದ್ಯೋಗ ಕೊಟ್ಟಿದಾರ, ರೈತ ಬದುಕು ಏನಾಗಿದೆ, ಅದು ಏನಾದ್ರು ಸ್ಟಡಿ ಆಗಿದೆಯಾ, ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ. ಅದು ಒಂದ್ಸಲ ನಾವು ದುಡ್ಡು ಕೊಟ್ಟ ಮೇಲೆ ಅದು ಅವ್ರಗಳು ಅವ್ರದ್ದು. ನಾವು ಭೂಮಿ ತಗೋತೀವಿ, ದುಡ್ಡು ಕೊಡ್ತೀವಿ, ಇಷ್ಟೇ. ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ. ಸರ್ಕಾರವನ್ನ ನಾವು ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ, ನಮ್ಮನ್ನ ಕಾಪಾಡಲಿ, ನಮಗೆ ನಮ್ಮ ಬದುಕನ್ನ ಕಟ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಿ ಅಂತ ಅಂದ್ಬಿಟ್ಟು. ಆದ್ರೆ ಇವತ್ತಿನ ಸರ್ಕಾರಗಳು ಒಂದು ಅಹಂನಿಂದ ವರ್ತಿಸ್ತಾ ಇರುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾಯಿ ಸ್ಥಾನದಲ್ಲಿ ನಿಂತು ಕೆಲಸ ಮಾಡಬೇಕಾಗಿರುವಂತ ಸರ್ಕಾರಗಳು ಮಕ್ಕಳು ಬದುಕು ಏನಾದರೂ ಆಗಲಿ, ನಮ್ಮ ಹಿತಾಸಕ್ತಿ ರಿಯಲ್ ಎಸ್ಟೇಟು, ಉದ್ಯಮ ಮತ್ತೆ ಏನೇನೋ ಹಿತಾಸಕ್ತಿಗಳು ತಮ್ಮ ಇಷ್ಟರಲ್ಲೇ ಕೆಲಸ ಮಾಡ್ತಿದ್ದೇವೆ ಹೊರತು ರೈತರ ಬದುಕು ಏನಾಗ್ತಿದೆ, ಯಾಕೆ ನಾವು ಈ ಕೆಲಸವನ್ನ ಮಾಡಬೇಕು, ಅದ್ಯಾವುದೂ ಯೋಚನೆ ಮಾಡ್ತಾ ಇಲ್ಲ. ಇವತ್ತು ಇಂತಹ ಪರಿಸ್ಥಿತಿನಲ್ಲಿದ್ದೀವಿ. ನಮ್ಮ ರೈತರನ್ನು ಕೂಡ ಯೋಚನೆ ಮಾಡಬೇಕು ಏನೇನಾಗ್ತಿದೆ ಅಂತ ಅಂದ್ಬಿಟ್ಟು. ಸುಮಾರು ನೋಟಿಫಿಕೇಶನ್ ಮಾಡಿ ವರ್ಷಗಳ ಮೇಲೆ ಆಯ್ತು. ಒಂದ್ಸಲ ನೋಟಿಫಿಕೇಶನ್ ಮಾಡಿದ್ಮೇಲೆ ಭೂಮಿಯನ್ನ 1 ಇಂಚು ಕೂಡ ಮಾಡೋದಕ್ಕಾಗೋದಿಲ್ಲ. ಆ ತರದ ಪರಿಸ್ಥಿತಿ. ನೀವು
ಏನೋ ಒಂದು ಇಲ್ಲಿ ಲೀಸ್ ಅಗ್ರಿಮೆಂಟ್ ಹಾಕೋಬೇಕು ಅಂತ ಅಂದ್ರೂ ಆಗೋದಿಲ್ಲ. ಆ ತರದ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಅದಕ್ಕೆ ನಾವು ಒಂದು ಕುಂಟೆನೋ 2 ಕುಂಟೆನೋ ಮಾರ್ಬಿಟ್ಟು ಸಾಲ ತೀರಿಸಬೇಕು ಅಥವಾ ಮದುವೆ ಮಾಡಬೇಕು. ಮನೆಯಲ್ಲಿ ಯಾರು ಆರೋಗ್ಯ ಸಮಸ್ಯೆ ಇದೆ, ಆಸ್ಪತ್ರೆಗೆ ದುಡ್ಡು ಕಟ್ಟಬೇಕು ಅಂತ ಅಂದ್ರೂ ಸಮಸ್ಯೆ ಆಗ್ತಾ ಇದೆ. ಇದು ಬೆಂಗಳೂರಿನಿಂದ ಹಿಡಿದು ಕಳೆದ 2 ದಶಕಗಳಲ್ಲಿ ನಾವು ಗಮನಿಸ್ತಾ ಇದೀವಿ. ಮೈಸೂರು ತನಕ 16,000 ಎಕರೆಯನ್ನು ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಆದ್ರೆ ನಿಮಗೆ ಭೂಮಿಯನ್ನು ಮಾರಾಟ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇದೇ ಸಂದರ್ಭದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ಕಡೆಯಿಂದ ಬಂದು 100 ಎಕರೆನ ಹೆಂಗೆ ತಗೊಂಡ್ರು? ಇದು ಒಂದು ದಂಧೆ. ನೀವೇನಾದ್ರು ಮಾಡಬೇಕು ಅಂತಾದ್ರೆ ಇಲ್ಲಿ ಒಬ್ಬ ಏಜೆಂಟ್ಗಳು ಇರ್ತಾರೆ, ಕರ್ಕೊಂಡು ಹೋಗ್ತಾರೆ, ನೋಡಪ್ಪ ಇವತ್ತು ಮಾರಬೇಕು ಅಂದ್ಬಿಟ್ಟು. ಅವ್ರು ಮಾತ್ರ ಮುಂಚೆನೆ ನಿರ್ಧಾರ ಆಗಿರುತ್ತೆ ಯಾರು ಮಾರಬೇಕು ಅಂತ ಅಂದ್ಬಿಟ್ಟು. ಅವ್ರು ಕೊಟ್ರೆ ಆ ಜಮೀನು ಡಿನೋಟಿಫಿಕೇಶನ್ ಆಗುತ್ತೆ. ಅವ್ರಿಗೆ ನಿಮ್ಗೆ ಒಂದ್ ಸ್ವಲ್ಪ ದುಡ್ಡು ಬರುತ್ತೆ, ಆಮೇಲೆ ಜಮೀನೆಲ್ಲ ಅಲ್ಲಿ ಹೋಗುತ್ತೆ. ಹಿಂಗೆ 100 ಎಕರೆನ ಇಲ್ಲಿ ಬೆಂಗಳೂರಿಂದ ಮೈಸೂರು ತನಕನೂ ಇದು ಒಂದು ದಂಧೆ ಆಗಿದೆ. ಭೂ ಸ್ವಾಧೀನ ಅನ್ನೋದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅತಿ ದೊಡ್ಡ ದಂಧೆ. ಕರಪ್ಷನ್, ಮಹಾನ್ ಕರಪ್ಷನ್ ನಡೀತಾ ಇದೆ. ಆದ್ರಿಂದಾನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದು ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತಹ ಒಂದು ಕರಾಳ ದಂಧೆ. ಬಹಳ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇದನ್ನ ಅರ್ಥ ಮಾಡಿಸುವಂತ ಒಂದು ನಿಟ್ಟಿನಲ್ಲಿ ನಾವಿದ್ದೀವಿ. ಬಳ್ಳಾರಿನಲ್ಲಿ ಸುಮಾರು 15 ವರ್ಷ ಹಿಂದೆ ಜಿಮ್ ಅಂತ ಮಾಡಿದ್ರು ಇಲ್ಲಿ ಬೆಂಗಳೂರಲ್ಲಿ. ಅಲ್ಲಿ 5,000 ಎಕರೆನಲ್ಲಿ ಏನು ಬಹಳ ದೊಡ್ಡ ಇಂಡಸ್ಟ್ರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಯಾರೋ ಒಬ್ಬ ಪುಣ್ಯಾತ್ಮ ತಗೊಂಡ. ಇವತ್ತುವರೆಗೂ ಒಂದು ಇಚ್ಛೆ ಅಲ್ಲಿ ಬಿದ್ದಿಲ್ಲ ಅಂತ ಸ್ಥಿತಿ. ನಿಮಗೆ ಇಲ್ಲಿ ಈ ಟೌನ್ಶಿಪ್ ಮಾಡಬೇಕು ಅಂದ್ರೆ ಕಡಿಮೆ 1 ಲಕ್ಷ ಕೋಟಿ ಬೇಕಾಗುತ್ತೆ. ಪರಿಹಾರಕ್ಕೆ ಸುಮಾರು 40,000 ರಿಂದ 50,000 ಕೋಟಿ ಕೊಡಬೇಕಾಗುತ್ತೆ. ಅವ್ರು ಹೇಳಿದ್ರೆ ತಾನೆ 2.5 ಕೋಟಿ 1 ಎಕರೆ ಕೊಡ್ತೀವಿ ಅಂತ ಅಂದ್ರೆ 10,000 ಎಕರೆಗೆ 25,000 ಕೋಟಿ ಕೊಡ್ಬೇಕಾಗುತ್ತೆ. ಇನ್ನ ಭೂಮಿಗೆ, ಮರಗಳಿಗೆ ಕೊಡ್ಬೇಕು ಅಂತ ಅಂದ್ರೆ ಎಲ್ಲಿಂದ ತರ್ತಾರೆ ದುಡ್ಡು? ಸಾಲ ಮಾಡ್ತೀವಿ ಅಂತಾರೆ. ನೀವು ದುಡ್ಡು ಭೂಮಿ ಕೊಟ್ಟರೆ ತಾನೇ ಅದನ್ನ ಹಣ ಇಟ್ಟು ಸಾಲ ತಗೊಂಡ್ಬರುವಂತದ್ದು. ಅದಾಗೋದಿಲ್ಲ. ನೀವು ಪರಿಹಾರ ಸಿಗೋದು ಯಾವಾಗ? ಅಷ್ಟು ಅಲ್ಲಿ ತನಕ ನಿಮ್ಗೆ ಬದುಕಿ ಏನು ಇದ್ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ ಸರ್ಕಾರಗಳು. ಆದ್ರಿಂದ ಇಂಥ ಕರಾಳ ಯೋಜನೆಗಳು ನಿಲ್ಲಬೇಕು. ಆ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಎಲ್ಲಾ ಹೋರಾಟಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ನಾವು ನಿಮ್ ಜೊತೆಯಲ್ಲಿ ನಿರಂತರವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲ ಹೋರಾಟಕ್ಕೆ ಜಯವಾಗಲಿ, ನಿಮ್ಮ ಬದುಕು ಚೆನ್ನಾಗಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ವಂದನೆಗಳು, ನಮಸ್ಕಾರ. ವಂದನೆಗಳು. ಈಗ ನಮ್ಮ ಸಂಘದ ಅಧ್ಯಕ್ಷರಾದಂತ ರಾಮಯ್ಯನವರೇ ಮಾತಾಡಬೇಕು. ಇಲ್ಲಿ ಹೇಳ್ತಕ್ಕಂಥ ರೈತ ಹಿರಿಯರೇ ಮತ್ತು KRS ಸಂಘದ ಅಧ್ಯಕ್ಷರುಗಳೇ, ಈ ಸಂಘದ ಎಲ್ಲಾ ಮುಖಂಡರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಾತನಾಡಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು 451 ದಿವಸಗಳಿಂದ ನಾವು ಅಹೋರಾತ್ರಿ ಹೋರಾಟ ಮಾಡಿದ್ದೀವಿ, ಪ್ರತಿಭಟನೆ ಮಾಡಿದ್ವಿ, ರಸ್ತೆ ತಡೆ ಮಾಡಿದ್ದೀವಿ, ಎಲ್ಲ DC ಕಚೇರಿ ಮುಖ್ಯ ಹಾಕಿದ್ವಿ. ಎಲ್ಲಾ ಮಾಡಿದಾಗ ಇವತ್ತಿನ KRS ಸಂಘದ ಪದಾಧಿಕಾರಿಗಳು ಮತ್ತು KRS ಸಂಘದ ಮುಖಂಡರು ಇಲ್ಲಿ ನಮಗೆ ಇದು 24 ರೈತರ ಬೆನ್ನೆಲುಬಾಗಿ ನಿಂತು ನಮ್ಮ ಬೆನ್ನೆಲುಬಾಗಿ ನಿಂತು ಇವತ್ತು ಹೊಸ ಊರು ಕೊಟ್ಟಿದ್ದಾರೆ. ನಮಗೆ ಇವತ್ತು ಹೊಸ ಊರು, ಹೊಸ ದಿನ ಕೊಟ್ಟಿದ್ದಾರೆ. ಇವತ್ತು ನಮಗೆ ಇವತ್ತು ನಿಮ್ಗೆ ಗೊತ್ತಿರುವಂಗೆ ನಾವು ಎಷ್ಟು ನಮ್ಮ 450 ಬಡ್ಕೊಂಡು ಏನ್ ಮಾಡ್ಕೊತಿರೋ ಮಾಡ್ಕೊಂಡು ನಮ್ಗೆ ಏನು ಮಾಡಕ್ಕಾಗಲ್ಲ ಅಂತ DK ಶಿವಕುಮಾರ್ ಆಗಲಿ, ಪದಾಧಿಕಾರಿಗಳಾಗಲಿ, ಈ ಭಾಗದಲ್ಲಿರುವ ಪ್ರತಗಳು ಏನು ನಮಗೆ ಅವಿಟ ಕೊಡ್ತಾ ಇದ್ದಾರೆ ಅಂದ್ರೆ ಇದು ನೋಡಿದ್ದಾರೆ. ಇದು ಈ ನೀರು ಈ ಎಣ್ಣೆ ಕೂಡಲೇ ಕ್ಯಾನ್ಸರ್ ಬರ್ತದಂತೆ. ಇಲ್ಲಿ 6,000 ಲೀಟರ್ ದಿನನಿತ್ಯ ಪೇಮೆಂಟ್ ಬರ್ತದೆ. ಅದು ವಿಷಪೂರಿತ ಅಂತೆ. ಇದನ್ನ ಸಾಬೀತುಪಡಿಸ್ತಾರ? ಎಷ್ಟು ಜನ ಕ್ಯಾನ್ಸರ್ ಬಂದಿದೆ? ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರ? ಇವರು ಬರೀ ಸುಳ್ಳು ಹೇಳ್ಕೊಂಡು ಇವ್ರು ದಂಧೆಕೋರು, ಇವ್ರ ಮನೆ ಮಕ್ಕಳು ಇವ್ರ ಮುಂದನೆಗೋಸ್ಕರ ಬಡ ರೈತರನ್ನ, ಬಡ ಮಕ್ಕಳನ್ನ ಸಮಾಧಿ ಮಾಡಿಕೊಳ್ತವ್ರೆ. ನಮ್ಮ ಸಮಾಧಿ ಮೇಲೆ ಇವರು ಟೌನ್ಶಿಪ್ ಮಾಡೋದಂತೆ. ಇದು ಎಷ್ಟು ಸರಿ? DK ಶಿವಕುಮಾರ್ ಅವರು ಹೇಳ್ತಾರೆ ಇದು ಬಂಜರು ಭೂಮಿ. ಇವಾಗ
ಪೂರ್ತಿ ಸುತ್ತ ಬಂದಿದ್ದಾರೆ ಸ್ವಾಮಿ. ನಿಜ ಬಂಜರು ಭೂಮಿ ಏನಾಯ್ತು? ಇವ್ರು ಬಂಜರು ಭೂಮಿ ಅಂತ ಹೇಳ್ತಾರಲ್ಲ, ಪ್ರಜಾಪಾಲಕರು ಮತ್ತು ಪ್ರಜಾ ರಕ್ಷಕರು ಇವರು. ಈ ಬಂಜರು ಭೂಮಿ ಏನು ಸ್ವಾಮಿ? ಹಿಂಗ್ ಹೇಳ್ತಾರಲ್ಲ, ಇವ್ರನ್ನ ನಾವು ಏನು ಅಂತ ಹೇಳಕ್ಕಾಗ್ತದೆ? ಇವ್ರು ಕಲ್ಲಿಲ್ವೋ ಸುಳ್ಳು ಏನೋ ನಮ್ಗೆ ಗೊತ್ತಾಯ್ತಾ ಇಲ್ಲ. ಇಲ್ಲಿ ಬಂದು ನೋಡ್ಬೇಕು. ಇಲ್ಲಿ ಇವರು ಸಭೆಗೆ ಬಂದು ಇಲ್ಲಿ ಹೇಳಿದ್ರೆ ಅವಾಗ ನಮಗ್ ಗೊತ್ತಾಯ್ತದೆ. ಇವ್ರು ಬಂದು ನೋಡಿ ನಮ್ ಕಡೆ 80% ಜನ ಇರ್ತಾರೆ ಅಂತ ಹೇಳಿ ನಾನು ಅದನ್ನು ಒಪ್ಕೊಳ್ತೀನಿ. ಒಂದು ಕಡೆ ಇವರು ಪಾನಿ ಹಿಡ್ಕೊಂಡು ಆಧಾರ್ ಕಾರ್ಡ್ ಹಿಡ್ಕೊಂಡು ಒಂದ್ ಕಡೆ ಕುತ್ಕೊಳ್ಳಿ, ಎಲ್ಲ ರೈತರು ನಾವು ಪಾನಿ ಆಧಾರ್ ಕಾರ್ಡ್ ಹಿಡ್ಕೊಂಡು ಒಂದ್ ಕಡೆ ಕುತ್ಕೊತೀವಿ. ನಾವು ಮೆಸಾಜ್ನಲ್ಲಿ ಇವ್ರಿಗೆ ಕಬಾಬು ಕಾಸು ಕೊಟ್ಟು ಕರ್ಕೊಂಡೋಗಿ ನಾವು ಇಲ್ಲಿ ಸಭೆ ಮಾಡಲ್ಲ, ನಿಜವಾಗಿ ಬಂದು ಕೂತ್ಕೊಂಡು ಸಭೆ ಮಾಡ್ತೀವಿ. ಇವ್ರು 80% ಅಂತ ಹೇಳ್ತಾರಲ್ಲ ಸ್ವಾಮಿ, ಇವ್ರು 80% ತೋರಿಸಿ ಅವತ್ತೇ ನಾವು ಪ್ರತಿಭಟನೆ ಕೈಗೊಂಡ್ಕೊಡ್ತೀವಿ. ಇಲ್ಲ ಇವ್ರು 80% ತೋರಿಸ್ತಾ ಹೋದಾಗ ಇವ್ರು ಭೂಸ್ವಾಮಿನ ಕೈಗೊಂತಾರ, ಇದು ಒಪ್ಪಿದ್ದಾರ ಸ್ವಾಮಿ. ಇವರು ಹಿರಿಯ ಸುಳ್ಳು ಹೇಳ್ಕೊಂಡು ಇವ್ರ ಮನೆ ಇವ್ರ ಮಕ್ಕಳು ಮನೆ ಬೆಳೆಸ್ಕೊಳ್ಳೋಕ್ಕೋಸ್ಕರ ಬಡ ಮಕ್ಕಳನ್ನ 6,000 ಕುಟುಂಬದ ಬಡ ಮಕ್ಕಳನ್ನ ಜೀವ ತೆಗಿ ಇವ್ರ ಜೀವನ ಹೆಂಗ್ ಸಾಧಿಸ್ತಾರೆ? ಇವ್ರ ಭಗವಂತ ಏನು ಐಶ್ವರ್ಯ ಅಂತಸ್ತು ಜಾಸ್ತಿ ಇರ್ಬೋದು, ಅಷ್ಟೇ ಐಶ್ವರ್ಯ ಅಷ್ಟೇ ಐಶ್ವರ್ಯ ಕೊಟ್ಟಿದ್ದಾವ ಸ್ವಾಮಿ. ಇವರು ಮಣ್ಣಲ್ಲಿ ಮಣ್ಣಾಯ್ತಾರೆ, ನಾವು ಮಣ್ಣಲ್ಲಿ ಮಣ್ಣಾಯ್ತೀವಿ. ಬಡ ಮಕ್ಕಳ ಕಣ್ಣೀರು ನಿಮ್ಗೆ ಒಂದಲ್ಲ ಒಂದಿನ ಶಾಪ ತರ್ತದೆ. ಬೇಡ, ನಮ್ಮ ಭೂಮಿನ ನಮ್ಗೆ ಕೊಟ್ಬಿಡಿ. ನೀವು ಏನ್ ಬದುಕೋದಿಲ್ಲ, ನಿಮ್ಗೂ ಆಯುಷು ಕಡಿಮೆ ಇರ್ತದೆ ಅಂತ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾಡ್ತೇನೆ. ಅಧ್ಯಕ್ಷರಿಗೆ ವಂದನೆಗಳು. ಈಗ ಕೊನೆಯದಾಗಿ ಕಾಲಾವಕಾಶ ಕಮ್ಮಿ ಇರುವ ದಶೆಯಿಂದ ಊಟ ಕುಟುಂಬ ಆಯಿತು. ರಘುಕೃಷ್ಣ ಸರ್ ಅವರು ಇದು 3ನೇ ಬಾರಿ, ಮೊದಲ ಸಾರಿ ಬಂದಿದ್ರು, ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ರು. ನಿಮ್ಗೆ ಯಾವತ್ತು ನಿಮ್ಮ ಬೆಂಬಲ ನೀತಿ ಹೇಳಿದ್ರು. ಹಾಗೆ ಇವತ್ತಿನ ಕಾರ್ಯಕ್ರಮದ ರೂಪುರೇಷಣೆ ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಿನ್ನೆನೂ ಕೂಡ ಬಂದು ಕೆಲವು ಗ್ರಾಮಗಳಿಗೆ ವೀಕ್ಷಣೆ ಕೊಟ್ಟು ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗಿದ್ರು. ಇವತ್ತು ಕೂಡ ಬಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಮಗೆ ಬೆಂಬಲವನ್ನು ಕೊಡ್ಲಿಕ್ಕೆ ಬಂದಿದ್ದಾರೆ. ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಮಾತು ಆರಂಭಿಸೋದಕ್ಕೆ ಮೊದಲು ನಮ್ಮ ಪಕ್ಷದ ಬಹುತೇಕ ಸೈನಿಕರ ಕೈಯಲ್ಲಿ ಫೋನ್ ಇಲ್ಲ, ಜೇಬಲ್ಲಿ ಇಟ್ಕೊಂಡು ಬಿಟ್ಟಿದ್ದಾರೆ. ಬ್ಯಾಟ್ರಿ ಮುಗಿದಿದ್ಯಾ? ಬ್ಯಾಟ್ರಿ ಖಾಲಿನಪ್ಪ, ಪಕ್ಕದವ್ರದ್ದು ತೆಗೀರಿ. ತೆಗೆದು ಇವತ್ತು ಸಾವಿರಾರು ಜನ ಲೈವ್ ಮಾಡ್ಬೇಕು, ಇದನ್ನ ಶೇರ್ ಮಾಡ್ಬೇಕು. ದಯವಿಟ್ಟು ನಿಮ್ ಫೋನ್ ಅನ್ನ ತೆಗೆದು ಹಿಂದೆ ಇರೋರು ನೀವನ್ನು ತೆಗೀರಣ. ಫೋನ್ ತೆಗೆದು ನಿಮ್ಮ ಪರ್ಸನಲ್ ಪೇಜ್ ಇಂದನೋ ಪಾರ್ಟಿ ಪೇಜ್ ಇಂದನೋ ಲೈವ್ ಮಾಡಿ. ರಾಜ್ಯದ ಲಕ್ಷಾಂತರ ಜನರಿಗೆ ಇದು ಮುಟ್ಟಬೇಕು. ನೀವು ಅಷ್ಟೇ ಅಣ್ಣ, ಎಲ್ಲ ರೈತರು ಚೆನ್ನಾಗಿದ್ದೀರಾ, ಬಿಳಿ ಬಟ್ಟೆ ಹಾಕೊಂಡು ಅವತರಕ್ಕೆ ಅದಕ್ಕೆ ನೀವು ಮಾಡಪ್ಪ. ನೀವು ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಳ್ಳಿ. ಇವತ್ತು ಅಲ್ಲಿ ತಮಿಳುನಾಡಲ್ಲಿ ಏನಾಯ್ತು, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾನ ಸದ್ಬಳಕೆ ಮಾಡ್ಕೊಂಡಿದ್ದಕ್ಕೆ ಯಾವ ತರ ಹೋರಾಟ ಕಟ್ತಾ ಇದ್ದಾರೆ, ಗೆಲ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಭ್ರಷ್ಟರೇ, ಪವಿತ್ರ ರಾಜಕಾರಣ ಬೆಟ್ಟದೊಳಗೆ ನಾಡ ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ಬಿಡದಿ ರೈತರ ಹೋರಾಟಕ್ಕೆ, ಅನ್ನದಾತರ ಹೋರಾಟಕ್ಕೆ ಜೈ ಜವಾನ್ ಜೈ ಕಿಸಾನ್. ಇಲ್ಲಿ ಬಿಡದಿ ಹೋಬಳಿ ಮತ್ತು ಹಾರೋಹಳ್ಳಿ ಹೋಬಳಿಯ ಏನೆಲ್ಲ ಭೂಮಿಯನ್ನ ಕಳೆದುಕೊಳ್ಳಲಿರುವಂತಹ ರೈತರ ಪರವಾಗಿ ಈ ರೈತ ಹೋರಾಟ ಸಮಿತಿಯ ಅಧ್ಯಕ್ಷರಾಗಿ ಅವರ ಪ್ರತಿನಿಧಿಯಾಗಿರುವಂತಹ ರಾಮಣ್ಣನವರೇ ಮತ್ತು ರಾಜ್ಯದ ಮೂಲೆಯಿಂದ ಬಂದಿರುವಂತಹ ಕೆಆರ್ಎಸ್ ಪಕ್ಷದ ವೀರ ಸೈನಿಕರ ಪರವಾಗಿ ಸಭೆಯಲ್ಲಿ ಇಷ್ಟೊತ್ತು ಹಾಜರಿದ್ದು ಉದ್ದೇಶಿಸಿ ಮಾತನಾಡಿದಂತ ದೀಪಕ್ ಸಿಎಂ ಅವರೇ, ಈ ಭಾಗದ ಎಲ್ಲ ರೈತ ಬಂಧುಗಳೇ ಮತ್ತು ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ, ವೀರ ಸೇನಾನಿಗಳೇ,
ಒಂದು ಕಡೆ ಕಾರ್ಮೋಡ. ನಮ್ಮದು ಹೋರಾಟ ಈಗ ಒಂದು ದೊಡ್ಡ ಬೃಹತ್ ಬೈಕ್ ಜಾತ ಬಹಳ ಚೆನ್ನಾಗಿ ರಾಜ್ಯದ ಲಕ್ಷಾಂತರ ಜನ ಇವತ್ತು ಏನಿದು ಬೆಂಗಳೂರಿನ ಏನಂತಾರೆ ಇದನ್ನ ಎಲ್ಲೋ ಬಂದ್ರಪ್ಪ ನಾವು ಬೆಂಗಳೂರಿನ ಮಲೆನಾಡಿಗೆ ಹೋಗಿ ಬಂದ್ವಿ. ನಾವ್ಯಾವುದು ತೀರ್ಥಹಳ್ಳಿ ಸಾಗರ ಕೊಪ್ಪ ಹೋಗಿ ಬರ್ಲಿಲ್ಲ, ಎಲ್ಲೋ ಬಂದ್ವಿ ಮಲೆನಾಡಿಗೆ ಹೋಗಿ ಬಂದ್ವಿ. ಈ ಬೆಂಗಳೂರಿನಲ್ಲಿ ಇಂಥ ಮಲೆನಾಡಿದೆ ಅಂತ ರಾಜ್ಯದ ಜನಕ್ಕೆ ನೀವೆಲ್ಲ ಫೋಟೋ ತೆಗೆಯೋದ್ರ ಮೂಲಕ ವಿಡಿಯೋ ಮಾಡೋದ್ರ ಮೂಲಕ ತೋರಿಸ್ಕೊಟ್ಟಿದ್ದೀರಾ. ಇದೇ ಸಂದರ್ಭದಲ್ಲಿ 3 ದಿನದ ಹಿಂದೆ ನಮ್ಮ ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿಗಳು ಅಧಿಕಾರ ತೆಗೆದುಕೊಂಡಿದ್ದಾರೆ. ಯಾರು? ಅವರಿಗೆ ಅಭಿನಂದನೆಗಳು ಮತ್ತೆ ಅವರಿಗೆ ಶುಭಾಶಯಗಳು. ಒಳ್ಳೇದಾಗಿ ಅಲ್ವಾ? ಏನಮ್ಮ ಡಿ ಕೆ ಶಿವಕುಮಾರ್ ಒಳ್ಳೇದಾಗಬೇಕು ಕೆಟ್ಟದಾಗಬೇಕು? ಒಳ್ಳೇದಾಗಬೇಕು. ಒಳ್ಳೇದಾಗಬೇಕು. ಇಷ್ಟೇ ಜಮೀನು ಅಷ್ಟೇ ಅಲ್ಲ, ಒಳ್ಳೇದಾಗಬೇಕು. ಒಳ್ಳೇದಾಗಬೇಕು ಅಂದ್ರೆ ರಾಜ್ಯದ 7.5-8 ಕೋಟಿ ಜನ ಏನಿದ್ದಾರೆ ಅವರ ಹೊಟ್ಟೆ ಮೇಲೆ ಹೊಡಿದೇ ಇದ್ರೆ, ಅವರಿಗೆ ಮೋಸ ಮಾಡದೇ ಇದ್ರೆ, ವಂಚನೆ ಮಾಡದೇ ಇದ್ರೆ, ಅವರು ಕಣ್ಣಲ್ಲಿ ನೀರು ಹಾಕೊಳ್ದೇ ಇರೋ ಹಾಗೆ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ನಾವು ಶುಭಾಶಯ ಹೇಳ್ತಾ ಇರ್ತೀವಿ. ಏನ್ ಕರ್ನಾಟಕದ ಉದ್ದಕ್ಕೂ ಹೋಗಲಕ್ಕೂ ಏನ್ ಡಿ ಕೆ ಶಿವಕುಮಾರ್ ಅವರಿಗೆ ಶುಭಾಶಯಗಳು, ಅಭಿನಂದನೆಗಳು, ಫ್ಲೆಕ್ಸ್ಗಳು, ಬ್ಯಾನರ್ಗಳು, ಬೆಂಗಳೂರಲ್ಲಿ LCD ಸ್ಕ್ರೀನ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಗಳು, ಅದರಿಂದ ಒಳ್ಳೇದಾಗುತ್ತಾ? ಒಳ್ಳೇದಾಗುತ್ತಾ? ಅವ್ರು ಯಾರೋ ಪತ್ರಕರ್ತರು ಆಗಲೇ ನನ್ನನ್ನ ಕೇಳಿದ್ರು, ಸರ್ ರೈತರೆಲ್ಲ ಒಂದಷ್ಟು ಜನ ಭೂಮಿ ಕೊಟ್ಬಿಡ್ತೀವಿ, ನಾವು ಕೊಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಹೇಗೆ, ನೀವ್ ಹೇಗೆ ಇಲ್ಲಿ ರೈತರು ಸಿದ್ಧ ಇಲ್ಲ ಅಂತೀರಾ? ರೈತರು ಸಿದ್ಧ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ, ಅವ್ರು ಯಾರು ಮತ್ತೆ ಇದೇ ಹೇಗೆ ಅಂದ್ರು. ನಾನಲ್ಲಿ ಸರಿಯಾಗಿ ಯಾವುದೋ ನೇಗಿಳುತ್ತಾ ಇದ್ದೆ, ಸರಿಯಾಗಿ ಜ್ಞಾಪಕ ಬರಲಿಲ್ಲ. ಯಾರಪ್ಪ ಅವರು? ಯಾರು? ನಾಗರಾಜ್? ಯಾರು? ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿ ನಾವು ಭೂಮಿ ಕೊಡೋದು ಸಿದ್ಧ ಇದ್ದೀವಿ ಹೇಳ್ತಾರಲ್ಲ, ಅಂತ ಹೇಳ್ತಿದಾರಂತಲ್ಲ ಅವರು ರೈತರ. ಅವ್ರು ಎಂತವ್ರು? 5 ಬೆರಳಿಗೆ 5 ಉಂಗುರ ಹಾಕೊಂಡು ನೆಕ್ಸ್ಟ್ ಏನು? ಕುತ್ತಿಗೆಗೆ ನಾಯಿ ಚೈನು, ಕುತ್ತಿಗೆಗೆ ನಾಯಿ ಚೈನ್ ಹಾಕೊಂಡು ಬಿಳಿ 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 ನಮ್ಮ ಶಿವಾನಂದ ಹೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ. ಬಿಳಿ ಯಾವ್ದು ಬಟ್ಟೆ ಹಾಕೊಂಡು ಇಲ್ಲಿ ದಲ್ಲಾಳಿ ಕೆಲಸ ಮಾಡ್ತಾ ಇರುವಂತ ಕೂಲಿಗಳು. ಅವ್ರ್ಯಾರು ಇವ್ರ ತರಕ್ಕೆ ಈ ಹೆಣ್ಮಕ್ಳ ತರಕ್ಕೆ ರೈತಾಪಿ ಕೆಲಸ ಮಾಡ್ತಿರೋರಲ್ಲ, ಮನೆಯಲ್ಲಿ 4 ಕಸು ಕಟ್ಕೊಂಡು ಗೌರವ ಘನತೆಯಿಂದ ಬದುಕಿರುವಂತವರಲ್ಲ, ಹೊಲದಲ್ಲಿ ತೋಟದಲ್ಲಿ ಉಳುಮೆ ಮಾಡ್ತಾ ಕೆಲಸ ಮಾಡ್ತಿರೋರಲ್ಲ, ರೇಷ್ಮೆ ಕೃಷಿ ಮಾಡ್ತಿರೋರಲ್ಲ, ತೆಂಗು ಅಡಿಕೆ ಬೆಳಿತಿರೋರಲ್ಲ, ಬಾಳೆ ಬೆಳಿತಿರೋರಲ್ಲ, ತರಕಾರಿ ಬೆಳಿತಿರೋರಲ್ಲ. ಕರೆಕ್ಟಾಗಿ ಹೇಳಿದೆ ಸರ್, ಕರೆಕ್ಟಾಗಿ ಹೇಳಿದೆ. ಅವರೆಲ್ಲ ಈ ರೈತರನ್ನ, ಯುವಕರನ್ನ, ಈ ರಾಜ್ಯದ ಮಕ್ಕಳ ಅಂತಃಸತ್ವವನ್ನ ಈರುವಂತಹ ಈ ದಟ್ಟ ದರಿದ್ರ ನೀಚಾತಿ ನೀಚ ಹೆಂಡ ಮಾರುವ ಹೆಂಡ ಹಂಚುವ ತಲೆ ಹಿಡಿದು ಹೆಂಡ ಮಾಡ್ತಾ ಇನ್ನೂ ಹೆಚ್ಚು ದುಡ್ಡು ಬಂದ್ರೆ ನಮ್ಗೆ ಇನ್ನೂ ಹೆಚ್ಚು ದುಡ್ಡು ಬರುತ್ತೆ ಅಂತೇಳಿ 1, 2, 3 ಹೆಂಡ ಮಾರೋ ದಂಧೆ ನಡೆಸ್ತಾ ಇರುವಂತ ಪರಮ ನೀಚರು. ಇಂಥವರನ್ನ ಹಿಂದೆ ಇಟ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಅವರು ಯಾವ ದೇವಸ್ಥಾನಕ್ಕೆ ಹೋದ್ರೆ ಹೋನು, ಯಾವ ಅಜ್ಜೆ ಆಶೀರ್ವಾದ ಪಡ್ಕೊಂಡ್ರೆ ಏನು ಒಳ್ಳೇದಾಗುತ್ತಾ ತಾಯಿ? ಒಳ್ಳೇದಾಗುತ್ತೇನ್ರಪ್ಪ? ಒಳ್ಳೇದಾಗಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಆಶಿಸ್ತೀನಿ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಒಳ್ಳೆ ಆಡಳಿತ ಕೊಡ್ಲಿ, ಅವರಿಗೆ ಸದ್ಬುದ್ಧಿ ಬರಲಿ. 100 ಆರೋಪಗಳಿದೆ. ಡಿ ಕೆ ಶಿವಕುಮಾರ್ ಬಗ್ಗೆ ಯಾಕೆ ಹೇಳ್ತಾ ಇದೀವಿ, ಇನ್ನೊಬ್ಬರ ಬಗ್ಗೆ ಮಾತಾಡ್ಬೋದಿತ್ತು. ಆದ್ರೆ ಇಲ್ಲಿ ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಈ ರೈತರನ್ನೆಲ್ಲ ಅವ್ರು ಬರ್ತಾರ, ನನ್ನ ಬಟ್ಟೆ ಹರಿತಾರ, ನಾನು ಹೊಡಿತಾರ, ಆದರೆ ನಾನು ಟೌನ್ಶಿಪ್ ಮಾಡೇ ತೀರ್ತೀನಿ ಅಂತ ಹೇಳಿದವರು ಯಾರು? ಯಾವಾಗ ಉಪಮುಖ್ಯಮಂತ್ರಿ ಆಗಿದ್ದಾಗ. ಈಗೇನಾಗಿದ್ದಾರೆ? ಮುಖ್ಯಮಂತ್ರಿ ಅಂದ್ರೆ ಒಂದು ರೀತಿಯಲ್ಲಿ ಸರ್ವಾಧಿಕಾರಿ, ಒಂದು ರೀತಿಯಲ್ಲಿ. ಈವಾಗಲೂ ಅವರು ಅದೇ ದರ್ಪ ಮಾಡಿದ್ರೆ ಏನಪ್ಪಾ ಆಗುತ್ತೆ? ಹಣ ತೆಂಗಿನ ಮರಗಳನ್ನ ನೆಟ್ಟವರು ಬಹಳ ಹುಷಾರಾಗಿ ತಲೆ ಕೆಡಿಸ್ಕೊಳ್ತಾರೆ. ಮುಂದೆ ಇಲ್ಲೇನಾದ್ರೂ ಆದ್ರೆ ಈ ತೆಂಗಿನ ಮರ ಕಿತ್ತಾಕುವಂತಹ ಅದನ್ನ ಕಲಿಯುವಂತಹ ಪರಿಸ್ಥಿತಿ ಬಂದ್ರೆ ಏನು ಅಂತ. ತೆಂಗಿನ ಮರ ಕಲಿದ್ರೆ ಅವರ ವಂಶ ನಿರ್ವಂಶ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಂಬಿಕೆ ಅಲ್ಲ, ನಾನು ನೋಡಿಲ್ಲಪ್ಪ, ನಾನು ಅಂತ ದುಷ್ಟರು ನೋಡಿಲ್ಲ ನಾನು.
ಅಥವಾ ದುಷ್ಟ ಮನೆಗಳನ್ನು ನೋಡಿಲ್ಲ. ಆದ್ರೆ ಕಲ್ಪವೃಕ್ಷ, ಕಲ್ಪತರು ಅಂತ ತೆಂಗಿನ ಮರಗಳನ್ನ ಭಾವಿಸ್ಕೊಂಡು ಯಾವುದೋ ಒಂದು ಮನೆ ಕಟ್ಟೋದಿಕ್ಕೋ, ರಸ್ತೆಗೋ, ಇನ್ನೊಂದಕ್ಕೋ, ಏನಕ್ಕೋ ತೆಂಗಿನ ಮರ, ಕಲ್ಪವೃಕ್ಷ, ಕಲ್ಪತರುವನ್ನ ಕಡಿಲೇಬೇಕಾದಂತ ಪರಿಸ್ಥಿತಿ ಬಂದ್ರೆ ಏನಪ್ಪಾ ಮಾಡ್ತಾರೆ? ತೆಗಿತಾರೆ. ಆಮೇಲೇನು ಮತ್ತೆ ಇನ್ನೊಂದು ಗಿಡ ನೆಡ್ತಾರೆ. ಇವತ್ತು ನಾಗರಾಜು ನೆನ್ನೆ ಹೇಳ್ತಾ ಇದ್ರು, ನಾಗರಾಜು ಅವ್ರ ಜೊತೆಗಿದ್ದವ್ರು ಇನ್ನೊಬ್ರು ಯಾರು, 3 ಲಕ್ಷ ತೆಂಗಿನ ಮರಗಳಿದೆಯಂತೆ ಈ 7,500 ಎಕರೆ ಭೂ ಪ್ರದೇಶದಲ್ಲಿ. 30 ಲಾಲ್ ಬಾಗುಗಳಷ್ಟು ದೊಡ್ಡ ಜಾಗವನ್ನ ಇವತ್ತು 30 ಲಾಲ್ ಬಾಗುಗಳೇನಿದೆ ಅದಕ್ಕಿಂತ ಚೆನ್ನಾಗಿರುವ ಜಾಗವನ್ನ ಸರ್ವನಾಶ ಮಾಡಿ ಬುಲ್ಡೋಸರು, ಜೆಸಿಬಿಗಳನ್ನ ತಂದು ಆ ಮರಗಳನ್ನೆಲ್ಲ ಕಡಿದು ಅವುಗಳ ಮೇಲೆ ಸಮಾಧಿ ತರಕ್ಕೆ ಮಣ್ಣು ಮಟ್ಟ ಮಾಡಿ ಕಟ್ಟುವಂತಹ ಇಂತಹ ಒಂದು ಟೌನ್ಶಿಪ್ ಮಾಡಿದಾಗ ಎಷ್ಟು ಲಕ್ಷ ಮರಗಳು ನಾಶವಾಗುತ್ತೆ? 8-9 ಲಕ್ಷ ಮರಗಳು, ಅದರಲ್ಲಿ 3 ಲಕ್ಷ ತೆಂಗಿನ ಮರಗಳು ಅಂತ. ಎಷ್ಟು ಜನರ ವಂಶಗಳು ನಿರ್ವಂಶ ಆಗಬೇಕು? ಅಡಿಕೆ ಮರಗಳು ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿವೆ. ಅಡಿಕೆ, ತೆಂಗು, ಬಾಳೆ, ತರಕಾರಿ, ಸೊಪ್ಪು. ಭತ್ತ ನೋಡ್ಲಿಲ್ಲ ನಾನು. ಭತ್ತ ಒಂದು ಕಡೆ ಬೆಳೆದಿರ್ಬೋದು, ಭತ್ತನೂ ಬೆಳೀತಿರ್ಬೋದು. ರಾಗಿ ಅಂತೂ ಬಹಳ ಚೆನ್ನಾಗಿ, ನಾಟಿ ರಾಗಿ ಬಹಳ ಒಳ್ಳೆ ಫಸಲು, ಅದ್ಭುತವಾದ ಫಸಲು. ಯಾಕಂದ್ರೆ ನೆಲ ನಾನು ಉತ್ಕೊಡೋದಲ್ವಾ, ಒಂದು ಕಲ್ಲಿಲ್ಲ, ಸಲಿಕೆ ಗುದ್ಲಿ ಹೊಲ ತೋಟ ಮಾಡೋದಕ್ಕಿಂತ ತರಕಾರಿ ಬೆಳೆ, ಸೊಪ್ಪು ಬೆಳೆದಿರುವಂತ ರೈತರು ಗೊತ್ತು, ಸಲಿಕೆ ಗುದ್ದಲಿ ಹಾಕ್ಸೋದಿಕ್ಕೆ ಎಂತ ಮಣ್ಣು ಚೆನ್ನಾಗಿರುತ್ತೆ ಅಂತ. ಒಳ್ಳೆ ಸ್ವಲ್ಪ ಮೃದುವಾಗ್ಬಿಟ್ರೆ ಸಾಕು, ಅದು ಬೆಣ್ಣೆ ಇದ್ದಂಗಿದೆಯಪ್ಪ ನಿಮ್ಮ ಮಣ್ಣು, ಅದರಿಂದಾನೇ ಬಂಗಾರ ಬೆಳೀತಾ ಇದ್ದೀರಾ. ನೀವೇನಾದ್ರು ಭಿಕಾರಿಗಳಾಗಿದ್ದೀರಾ? ಭಿಕಾರಿಗಳಾಗಿದ್ದೀರಾ? ಈ ಯಾರು ಭಿಕಾರಿಗಳಾಗಿಲ್ಲ. ಆಮೇಲೆ ಇಲ್ಲಿ ಯಾರು ದೊಡ್ಡ ಭೂ ಮಾಲೀಕರಿಲ್ಲ. ಏನು 10 ಎಕರೆ, 20 ಎಕರೆ, 40 ಎಕರೆ, 100 ಎಕರೆ ಇಟ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಮೆರೆಯುವಂತಹ, ಹೊಲದಲ್ಲಿ ಗದ್ದೆಯಲ್ಲಿ ಹೋಗಿ ಕೆಸರು ಮಾಡ್ಕೊಳ್ಳದಿರುವಂತಹ ಭೂ ಮಾಲೀಕ ಅಂತ ಯಾರಂತಾರೆ? ಅವ್ರು ಯಾರು ಇಲ್ಲ. ಇಲ್ಲಿ ಇದಾರೆ ನಮ್ಮ ಎಲ್ಲ 1 ಎಕರೆ 2 ಎಕರೆ. ಅವತ್ತು ಯಾರಪ್ಪ 1 ಎಕರೆ ಜಮೀನಲ್ಲಿ 40-50 ಸಾವಿರ ದುಡಿದೀನಿ ಅಂತ ಇದ್ದವನು, ಅದಕ್ಕೆ ಮೊಟ್ಟೆ ಎಲ್ಲ ಮಾಡ್ಕೊಂಡು 3/4 ಎಕರೆ ಎಲ್ಲಪ್ಪ, 3/4 ಎಕರೆನಲ್ಲಿ 45-50 ಸಾವಿರ ಸಂಪಾದನೆ ಮಾಡ್ತಾ ಕೇವಲ 3/4 ಎಕರೆಯಲ್ಲಿ ಮಕ್ಕಳನ್ನ ನಾನು ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತೀನಿ ಸಾರ್ ಅಂತ ಇದ್ದ ಯುವಕ. ಇಂತಹ ಬಂಗಾರ ಬೆಳೆಯೋ ಭೂಮಿನ ಇವರು ತಗೊಂಡು ಹೋಗಿ 7,500 ಎಕರೆ ಪ್ರದೇಶವನ್ನ ನೆಲಸಮ ಮಾಡಿ ಕಾಂಕ್ರೀಟ್ ಹಾಕಿ ಉದ್ಧಾರ ಮಾಡ್ತೀವಿ ಅಂದ್ರೆ ಪಾಪದ ಕೆಲಸನೋ ಪುಣ್ಯದ ಕೆಲಸನೋ? ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅನೈತಿಕ ಕೆಲಸ ಮಾಡ್ತಾ ಇದ್ದಾರೆ, ಅಕ್ರಮ ಮಾಡ್ತಾ ಇದ್ದಾರೆ. ಅವ್ರ ಕಡೆ ಇರೋರು ಭ್ರಷ್ಟಾಚಾರ ಮಾಡಿ ದುಡ್ಡು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಮೊದಲೇ ಹಣದ ದಾಹ, ಅಷ್ಟೆಲ್ಲ ಕೇಸಿದೆ, ಅವ್ರ ಜೈಲಿಗೆಲ್ಲ ಹೋಗಿ ಬಂದಂತವ್ರು, ಅವ್ರಿಗೂ ಇಲ್ಲಿ ದುಡ್ಡು ಮಾಡೋದಕ್ಕೆ ಆಸೆ ಇದೆ. ಹಾಗಾಗಿ ಅವರು ಭ್ರಷ್ಟಾಚಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವ್ಯಾವುದನ್ನು ಹೇಳಲ್ಲ ನಾನು, ಇವ್ಯಾವುದನ್ನು ಹೇಳಲ್ಲ. ಈ ಕೆಲಸ ಮಾಡಿದ್ರೆ ಅದೇನ್ ಕೆಲಸ ಆಗುತ್ತೆ? ಪಾಪದ ಕೆಲಸ. ಪಾಪದ ಮುಂದೆ ಬೇರೆ ತಪ್ಪುಗಳೇನಾದ್ರೂ ನಿಲ್ಲುತ್ತೇನಪ್ಪ? ನಿಮ್ ಭ್ರಷ್ಟಾಚಾರ, ಅಕ್ರಮ, ಮೋಸ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳು. ಯಾವುದ್ರ ಮುಂದೆ? ಪಾಪದ ಮುಂದೆ. ಪಾಪ ಮಾಡಿದ್ರೆ ಅವರಿಗೆ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದೆಯಾ? ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರನ್ನ ನಾವೆಲ್ಲರೂ ಸೇರಿ ಒಂದ್ಸಲ ಕೈ ಮುಗಿದು ಕೇಳ್ಕೊಳ್ಳೋಣ. ಕೈ ಮುಗಿರಪ್ಪ, ಸದ್ಬುದ್ಧಿ ಕೊಡ್ಲಿ ದೇವರು. ಅವ್ರು ನಂಬಿರುವಂತ ಅಜ್ಜಯ್ಯ ಆಗ್ಲಿ, ಇನ್ಯಾರೇ ಆಗ್ಲಿ, ಎಲ್ಲಾ ದೇವರು ಸದ್ಬುದ್ಧಿ ಕೊಡ್ಲಿ. ಸದ್ಬುದ್ಧಿ ಕೊಟ್ಟು ಡಿ.ಕೆ. ಶಿವಕುಮಾರ್ಗೆ ಈಗಾಗಲೇ 1000 ಕೋಟಿ ಆಸ್ತಿ ಇದೆ. ಇಡೀ ದೇಶದ ಅತ್ಯಂತ ಶ್ರೀಮಂತ ಮುಖ್ಯಮಂತ್ರಿ ಯಾರು? ನಮ್ಮ ಹೆಮ್ಮೆ ಅಲ್ವಾ? ಕರ್ನಾಟಕ ಹೆಮ್ಮೆ ಅಲ್ವಾ? ಹೆಮ್ಮೆನೋ ಗೊತ್ತಿಲ್ಲ ನನಗೆ. ಆದ್ರೆ ಅವ್ರಿಗೆ ಇನ್ನೂ ದುಡ್ಡು ಬೇಕಾ? ಈ ಜಮೀನಲ್ಲಿ ಅವ್ರಿಗೆ ಎಷ್ಟು ಬರುತ್ತೋ, ಅವ್ರ ಕಡೆಯವರಿಗೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ ಯಾವ್ದಾದ್ರು ಪ್ರಾಜೆಕ್ಟ್ಗೆ ಕೈ ಹಾಕಿದ್ದಾರೆ ಅಂದ್ರೆ ಅದರಲ್ಲಿ ಅವ್ರ ಪಾಲಿದ್ದೇ ಇರುತ್ತೆ ಅಂತ ಈ ತರಕ್ಕೆ ನಂಬಿಕೆ ಇದೆ. ಹಾಗಾಗಿ ಇವಾಗ ಸದ್ಬುದ್ಧಿ ಯಾರು ಬೇಕು? ಯಾರು ಕೊಡ್ಬೇಕು? ಯಾರು ಅಜ್ಜಯ್ಯ ಅವ್ರು ಕೊಡ್ತಾರೆ. ನಾನು ಬಹಳ ಜನ ಸ್ವಾಮೀಜಿಗಳು ನೋಡಿದ್ದೀನಿ, ಬಹಳ ಕದೀಮ್ರಿದ್ದಾರೆ ಇವತ್ತಿನ ಸ್ವಾಮೀಜಿಗಳು. ಇಲ್ವೇನಪ್ಪ? ಬಹಳ ಕದೀಮ್ರಿದ್ದಾರೆ. ಕಳ್ಳನಿಗೆ, ದುಷ್ಟನಿಗೆ, ನೀಚನಿಗೆ, ಲಂಪಟನಿಗೆ, ಭ್ರಷ್ಟನಿಗೆ ನೀನು ತಪ್ಪು ಮಾಡ್ತಾ ಇದೀಯ, ಇವತ್ತಿನ ಮಾನ ಮರ್ಯಾದೆಯಿಂದ ಬದುಕು, ಬಡವರಿಗೆ ಸಹಾಯ ಮಾಡು, ದುರ್ಬಲರ ಪರವಾಗಿ ನಿಂತ್ಕೋ. ಯಾವನಾದ್ರು ಹೇಳಿದಾನ? ನೀನು ಬಂದು ನಾನು ಪಾದ ಪೂಜೆ ಮಾಡಿ ಪಾದ ತೊಳೆದಾದ್ಮೇಲೆ ಏನು ಗಬ್ಬು ನೀರು ಇರುತ್ತಲ್ಲ ಅದನ್ನ ಕುಡಿದು ನನ್ನ ಆಶೀರ್ವಾದ ಪಡ್ಕೊ ನಿನ್ಗೆ ಒಳ್ಳೇದಾಗುತ್ತೆ ಅಂತಾರೆ. ಅಂತವ್ರು ಇವತ್ತಿರುವಂತದ್ದು.
ಪಾದೋದಕ ಅಂತಾರೆ ಅದಕ್ಕೆ. ಏನಮ್ಮ ಪಾದೋದಕ? ಏನ್ ಹೇಳಿ ಪಾದೋದಕ ಅಂದ್ರೆ ಆ ದಟ್ಟದರಿದ್ದ ಕಾಲನ್ನ ತೊಳೆದ ಮೇಲೆ ಅದು ಉದಕ ಅಂದ್ರೆ ನೀರು, ಪಾದ ಉದಕ, ಅದನ್ನ ಕುಡಿದ್ರೆ ಅವ್ರು ಒಳ್ಳೇದಾಗುತ್ತಂತೆ. ರೋಗ ಬಂದು ಸಾಗಿದ್ರೆ ದೊಡ್ಡದು. ಇವನ್ನೆಲ್ಲ ನೋಡಿದ್ಮೇಲೆ ಅವ್ರಿಗೆಲ್ಲ ಮರ್ಯಾದೆ ಕೊಡ್ಬೇಕು ಅಂತ ಅನ್ಸಲ್ಲ ನಮಗೆ. ಹಾಗಾಗಿ ಸ್ವಾಮೀಜಿಗಳನ್ನು ಬಹಳ ಜನ ಇಲ್ಲಿಗೂ ಬರ್ತಾರೆ ಮುಂದಿನ ದಿನದಲ್ಲಿ, ಅವರು ಸಹ ಒಳ್ಳೆಯವರಿದ್ದಾರೆ. ಅನೇಕ ಜನ ಬ್ರಹ್ಮಚರ್ಯವನ್ನ ಪಾಲಿಸ್ತಾ, ನಮ್ಮಲ್ಲಿ ಕೆಲವೊಂದು ರಾಜಕಾರಣಿಗಳಿದ್ದಾರೆ, ನಾನು ವಿವಾಹಿತ ಅಲ್ಲ ಆದ್ರೆ ಬ್ರಹ್ಮಚಾರಿ ಅಲ್ಲ, ನಾನು ವಿವಾಹಿತ ಆದ್ರೆ ಒಂದೇ ಹೆಣ್ಣು ಒಂದೇ ಹೆಂಡತಿ ಇರೋರಲ್ಲ, ಈ ತರಕ್ಕೆಲ್ಲ ಪುಂಗಿ ಬಿಡ್ತಾರೆ. ಅದೇ ಆದ್ರೆ ನಿಜವಾದ ಬ್ರಹ್ಮಚರ್ಯವನ್ನ ಪಾಲಿಸ್ತಾ, ವೈರಾಗ್ಯವನ್ನ ಬೋಧಿಸ್ತಾ, ಸಮಾಜದಲ್ಲಿ ನ್ಯಾಯ ನೀತಿಯನ್ನ ಹೆಚ್ಚಿಡುತ್ತಿರುವಂತವರು ನಮ್ಮ ಮಧ್ಯೆ ಇದ್ದಾರೆ. ಅವರು ಬಸವಣ್ಣನ ಒಂದು ವಚನವನ್ನ ಪದೇ ಪದೇ ಡಿ.ಕೆ. ಶಿವಕುಮಾರ್ ಅವರಿಗೆ ಹೇಳಬೇಕು. ಅದರಲ್ಲಿ ನಮ್ಮ ನಾಡಿನ ಹಿತ ಇದೆ, ನಮ್ಮ ರಾಜ್ಯದ ಹಿತ ಇದೆ. ಡಿ.ಕೆ. ಶಿವಕುಮಾರ್ ಅವರು ಒಬ್ಬ ಯಶಸ್ವಿ ಜನಪರ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದಿಕ್ಕೆ ಅದರ ಒಂದಷ್ಟು ಗುಣಗಳಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಲ್ಲೂ ಕೇಳ್ಕೊಳ್ಳೋದಿಕ್ಕೆ ಬಯಸ್ತೇನೆ. ಏನಾ ವಚನ ಹಲವಾರು ಸಲ ಹೇಳಿದ್ದೀನಿ, ಹೇಳ್ರಪ್ಪ. ಯಾವುದು? ಕಲಬೇಡ ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಂಗೆಲ್ಲದೆ ನೈವೇದ್ಯಕ್ಕೆ ಸಲ್ಲದಯ್ಯ. ಆಮೇಲೆ ಏನ್ರಪ್ಪ? ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಅಂತ. ಹಾಗಾಗಿ ಒಳ್ಳೆ ರೀತಿಯಲ್ಲಿ ದುಡಿದು ಸಂಪಾದನೆ ಮಾಡಿದ್ರೆ ಅದು ಒಳ್ಳೇದಕ್ಕೆ ಖರ್ಚಾಗುತ್ತೆ, ಒಳ್ಳೇದಕ್ಕೆ ವಿನಿಯೋಗ ಆಗುತ್ತೆ. ಒಂದು ಸತ್ಪಾತ್ರ ಮಾಡಿದ್ರೆ ಸತ್ಪಾತ್ರೆಗೆ ದಾನ ಮಾಡಿದಂತ ಪುಣ್ಯ ಬರುತ್ತೆ. ಇಲ್ಲಾಂದ್ರೆ ನೀವೆಷ್ಟೇ ಕೋಟಿ ಇರಿ, ನಿಮಗೆ ಸಿಗಬೇಕಾಗಿರುವಂತಹ ಮರ್ಯಾದೆ ಕೆಲವು ಹಂತ ತನಕ ಸಿಗುತ್ತೆ. ಆಮೇಲೆ ಇತಿಹಾಸದ ಪುಟಗಳಲ್ಲಿ ನಿಮ್ಮ ಹೆಸರಿಲ್ಲದೆ ಹೋಗ್ಬಿಡುತ್ತೆ, ಇರೋದೇ ಇಲ್ಲ. ಬದುಕಿರುವಾಗ ದಪ್ಪ ಮಾಡಬಹುದು. ಇಡೀ ಅಖಂಡ ಭಾರತದ ಅತ್ಯಂತ ವಿಶಾಲವಾದ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳದಂತಹ ಒಬ್ಬ ಅರಸ ನಮ್ಮ ದೇಶದಲ್ಲಿ ಯಾರಪ್ಪ? ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದ ಆದ್ಮೇಲೆ. ವೆರಿ ಗುಡ್ ಮಹೇಶ್. ಇಡೀ ಅಖಂಡ ಭಾರತವನ್ನ ಅತ್ಯಂತ ಸುದೀರ್ಘ ಕಾಲ ಆಳಿದಂತಹ ಅರಸ ಅಕ್ಬರ್ನ ಮರಿ ಮೊಮ್ಮಗ ಔರಂಗಜೇಬ್. ಏನ್ ತಮಟೆ ಬರ್ಕೊಂಡು ಔರಂಗಜೇಬ್ ಕಿಜೆ ಅಂತ ಇದೀವಾ ಅಂತ ಇದೀವಿ ನೋಡ. ಇವತ್ತು ಔರಂಗಜೇಬ್ ಕೆಲವು ದುಷ್ಟ ಗುಣಗಳಿಗೆ, ಅಸಹಿಷ್ಣುತೆಗೆ, ಕೆಟ್ಟ ವಿಚಾರಗಳಿಗೆ ಉದಾಹರಣೆ. ಅವನ್ಯಾರು ಒಳ್ಳೆಯ ವಿಚಾರಕ್ಕೆ ನೆನೆಸ್ಕೊಳ್ಳೋದಿಲ್ಲ. 30-40 ವರ್ಷ ದೇಶದ ಅಖಂಡ ಭಾರತದ ಸಾಮ್ರಾಟ, ಸುಲ್ತಾನ. ನೀವು ಬದುಕಿರುವಾಗ ಏನಾಗಬಹುದು, ಸತ್ತ ಮೇಲೆ ಶರಣರ ಗುಣವನ್ನ ಮರಣದಲ್ಲಿ ಕಾಣುವಂತ ಒಂದು ಮಾತಿದೆ. ಹಾಗಾಗಿ ನೀವು ಸತ್ತಾಗ ಬರಾಬರಿ ಸಾಬಾರಿ ಅದೇನು ಅಂತಾರಲ್ಲ, ಅದು ಆಗುತ್ತೆ. ಹಾಗಾಗಿ ಈಗ 10 ವಿಚಾರಗಳಿದೆ ಜನರ ಮೇಲೆ. ಇವತ್ತು ಕಾರ್ಮೋಡ ಕವಿತಾ ಇದೆ ಇಲ್ಲಿ, ಅದೆಲ್ಲ ಬಿಡುಗಡೆಯಾಗಿ ಕಾಲ ಕಾಲಕ್ಕೆ ಮಳೆ ಆಗಿ ರೈತರು ಬದುಕಿ ಅವರು ಬೆಳೆದು ಬೇರೆಯವ್ರನ್ನ ಬದುಕಿಸುವಂತದ್ದು ಆಗಬೇಕು ಅಂದ್ರೆ ಇಂತಹ ಪುಣ್ಯ ಭೂಮಿಯನ್ನು ಉಳಿಸ್ಕೊಳ್ಬೇಕು. ಏನಾಗುತ್ತೋ ಗೊತ್ತಿಲ್ಲ. ನಾವು ನಮ್ಮ ಹೋರಾಟವನ್ನು ಮಾಡ್ತೀವಿ. 452 ದಿನ ಕೊಡಮ್ಮ ಇಲ್ಲಿ ತಾಯಿ, ಒಂದು ಸೆಕೆಂಡ್ ಕೊಡ. ಎಷ್ಟೋ ಜನಕ್ಕೆ ರಾಜ್ಯದಲ್ಲಿ ಗೊತ್ತಿರ್ಲಿಲ್ಲ ಎಷ್ಟು ದಿವಸದಿಂದ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ದಿವಸನಪ್ಪ ಇವತ್ತು? ಇಂದಿಗೆ 452 ದಿನಗಳು. 452 ದಿನ ಇಟ್ಕೊಳ್ಳಲ್ಲ. ಬಹಳ ಶಿಸ್ತುಬದ್ಧವಾಗಿ ಒಂದು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ನೀವು ಹೋರಾಟ ಕಟ್ಟಿದ್ದೀರಾ. ಹಾಗಾಗಿ ಇವತ್ತು ಕೆಆರ್ಎಸ್ ಪಕ್ಷದವರು ಸೇರಿದಂತೆ ಬೇರೆ ಬೇರೆ ಜನಪರ ಹೋರಾಟ ಮಾಡ್ತಾ ಇರುವಂತಹ ಪಕ್ಷಗಳು, ಸಂಘಟನೆಗಳು ಬಂದು ಇಲ್ಲಿ ಬೆಂಬಲ ಕೊಡ್ತಾ ಇವೆ. ಇದಕ್ಕೆ ನ್ಯಾಯ ಸಿಗಲೇಬೇಕು. ಈ ಒಂದು ಸಂದರ್ಭದಲ್ಲಿ ನನ್ನ ಕಾಲಲ್ಲಿ ಅದ್ಯಾವುದೋ ಒಂದು ಇದಿರಬೇಕು, ನೋಟಿಸ್ ಬಂದಿದೆ ನನಗೆ. ನಾನು 20-25 ದಿವಸ ಬಂದಿದ್ದಲ್ವಾ, ಅದಕ್ಕೊಂದು ನೋಟಿಸ್ ಬಂದಿದೆ. ಯಾರಿಂದ? ನಿಮ್ಮ DC ಇಂದ. ನಮ್ಮ ಏನವನ ಹೆಸರು? ನಾನು ಜಮೀನ್ದಾರ್ ವಂಶಸ್ಥ ಅಂತ ಹೇಳ್ತಾನಂತಲ್ಲ, ನಾಲಾಯಕ ಪ್ರಜಾಪ್ರಭುತ್ವದಲ್ಲಿ ರವಿ ಕೃಷ್ಣಾರೆಡ್ಡಿ ಬಾಯಿ ಮುಚ್ಕೊಂಡಿರ್ಬೇಕು ಅಂತ ನೋಟಿಸ್ ಕಳಿಸಿದ್ದಾರೆ. ನನಗೆ ಕಳಿಸಿಲ್ಲ. ಅದಕ್ಕಿಂತ ಮೊದಲು 23 ಜನ ಆದ್ಮೇಲೆ ಕೊನೆಯಲ್ಲಿ 24 ನನ್ನ ಹೆಸರು ಸೇರಿಸ್ಬಿಟ್ಟಿದ್ದಾರೆ. ಅದ್ಯಾರೋ ನಿಮ್ಮ ಮಾಜಿ MLA ಮಂಜುನಾಥ್ ಬಂದು ಅದೇನೋ ಗುರ್ಕಾರರು ಅವನ ತಮ್ಮಂದ್ರು ಏನೇನೋ ಬೇನಾಮಿ ಆಸ್ತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೆಲ್ಲ ಪತ್ರಿಕಾಗೋಷ್ಠಿ ಮಾಡಿದ್ರಂತೆ. ನನಗೊಂದು ಕೆಲಸ ನಮ್ಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಮನೆಗೆ ನೋಟಿಸ್ ಬಂದಿದೆ. ಅವರೆಲ್ಲ ಮಾಡಿದ್ದಾರೆ A1 ಏನು ರೆಸ್ಪಾಂಡೆಂಟ್ 1 ಯಾರು ಮಂಜುನಾಥ್ ಅವರು ಮಾತಾಡಿದ್ದನ್ನ A2 ಫ್ರೀಡಮ್ ಟಿವಿ ಅಂತ ಅವರು ಟೆಲಿಕಾಸ್ಟ್ ಮಾಡಿದ್ದಾರೆ. ಹಾಗಾಗಿ ಅವರು ಟೆಲಿಕಾಸ್ಟ್ ಮಾಡಿರೋ ಫೇಸ್ಬುಕ್ ಅಲ್ಲೋ ಯೂಟ್ಯೂಬ್ ಅಲ್ಲೋ ಹಾಕಿರೋ ವಿಡಿಯೋನ ಡಿಲೀಟ್ ಮಾಡಬೇಕು. ಮತ್ತೆ ಮಿಕ್ಕವರೆಲ್ಲರೂ ಯಾವುದೇ ಕಾರಣಕ್ಕೂ ಇವನು ಗುರುಕಾರ ಮೇಲೆ ಮಾತಾಡಬಾರದು ಅಂತ ಹೇಳಿ
ಪ್ರಜಾಪ್ರಭುತ್ವ ಕಣಯ್ಯ ಇದು ಮಿಸ್ಟರ್ ಗುರ್ಕಾರ್. ಏನಿದು ಪ್ರಜಾಪ್ರಭುತ್ವ? ಪ್ರಜೆಗಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ನಿನ್ನಲ್ಲಿ ನಾವು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೂರಿಸಿರೋದು. ಜಿಲ್ಲೆಯ ಪ್ರಥಮ ಕೂಲಿ ನೀನು. ಏನ್ ಹೇಳು? ಪ್ರಥಮ ಕೂಲಿ. ಜನರ ಹಕ್ಕು ರಕ್ಷಣೆ ಮಾಡೋದಕ್ಕೆ ಕೂತಿರೋದು. ಜನರ ಬಾಯಿ ಪಡೆಯೋದಿಕ್ಕೆ, ಮಾಧ್ಯಮದವರ ಬಾಯಿ ಪಡೆಯೋದಿಕ್ಕೆ ಅಲ್ಲ. ನಾಲಾಯಕ ಹಿರಿಯತ್ತು ಇವರಿಗೆಲ್ಲ ಡಿ.ಕೆ. ಶಿವಕುಮಾರ್ ಅಂತವರು ಅವರಿಗೆ ಸಿಗೋದಂತವ್ರು ಇಂಥವ್ರೆ. ಪ್ರಜೆಗಳ ಹಕ್ಕು ರಕ್ಷಿಸಯ್ಯ ಅಂತೇಳಿ ಲಕ್ಷ ಸಂಬಳ ಕೊಟ್ಟು ನೂರಾರು ಜನ ಅಧಿಕಾರಿಗಳನ್ನ ಕೊಟ್ಟರೆ ಅವನು ನೀವು ಮಾತಾಡಬಾರದು ಅಂತೇಳಿ ನಮಗೆ ನೋಟಿಸ್ ಕಳಿಸ್ತಾರೆ. ಏನಾಗುತ್ತೆ? ನಾನು ಮಾತಾಡಿದ್ದೀನಿ. ಈ ಭೂಮಿ ಬಗ್ಗೆ ಗೊತ್ತಿಲ್ಲ. ಮಂಜುನಾಥ್ ಏನ್ ಹೇಳಿದಾರೋ ನನಗೆ ಗೊತ್ತಿಲ್ಲ. ಅವ್ರು ಹೇಳಿರೋದು ಅದರಲ್ಲೇ ಇದೆ. ಇವರು 300 ಎಕರೆ ಬೇನಾಮಿ ಆಸ್ತಿ ಮಾಡಿದ್ದಾನೆ ಗುರುಪಾರ್ ಅಂತ ಅವ್ರು ಆರೋಪ ಮಾಡಿದ್ದಾರೆ. ನನಗೆ ಗೊತ್ತೇ ಇರಲಿಲ್ಲ. ನಾನು ಮಂಜುನಾಥ್ ಆರೋಪ ಮಾಡಿದ್ದಾರೆ ಅಂತೇಳಿ ಅವರು ಅವ್ರ ಮೇಲೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾನೆ ಗುರುಕಾರ್ ಅಂತ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದಿಲ್ಲ. ಪ್ರಪಂಚಕ್ಕೆ ಇವತ್ತು ಗೊತ್ತಾಗ್ತಾ ಇದೆ. ಮಂಜುನಾಥ್ ಹೇಳಿದ ಎಷ್ಟು ಜನ ಗೊತ್ತಾಯ್ತೋ ಇಲ್ಲೋ ಗೊತ್ತಾಗಿಲ್ಲ. ನಿಮ್ಮ ಮಾಜಿ MLA JDS MLA ಹೇಳಿದ ಎಷ್ಟು ಜನ ಗೊತ್ತಾಗ್ತೋ ಗೊತ್ತಾಗಿಲ್ಲ. ಈಗ ನಾನು ಹೇಳಿದ್ದು ರಾಜ್ಯದ ಲಕ್ಷಾಂತರ ಜನ ಗೊತ್ತಾಗಿದೆ. ಇಲ್ಲಿ ಕೇವಲ ಜಿಲ್ಲಾಧಿಕಾರಿ ಮಾಡಿದ್ದಾನೋ ಅವ್ರ ಅಣ್ಣ ತಮ್ಮದ ಮೇಲೆ ಇಟ್ಕೊಂಡು ಬೇನಾಮಿ ಆಸ್ತಿ ಮಾಡಿದ್ದಾನೆ ಅಂತ ನಿನ್ನೆ ತಾನು ಯಾರೋ ಹೇಳ್ತಾ ಇದ್ರು. ಮಾಡಿದ್ದಾನೋ ಇವಾಗ ಗೊತ್ತಿಲ್ಲ ನನಗೆ. ಆದರೆ ಎಸಿಗಳು, ತಹಸೀಲ್ದಾರ್ಗಳು, ಕೊನೆಗೆ ವಿಲೇಜ್ ಅಕೌಂಟೆಂಟ್ಗಳು ಸಹ ಇಲ್ಲಿ ಏನೆಲ್ಲ ಲಬ್ಧ ಮಾಡಬಹುದು ಎಲ್ಲ ಮಾಡಿರ್ತಾರೆ. ಸುಳ್ಳು ವರದಿಗಳನ್ನ ಬಂಜರು ಭೂಮಿ ಅಂತೇಳಿ ಕೊಟ್ಟಿರೋಷ್ಟೇ ಅಲ್ಲ, ಅವರು ಈಗಾಗಲೇ ಗೋಮಾಳ ಆಗಿರುವಂತಹದನ್ನ ಬೇರೆಯವರಿಗೆ ದರಖಾಸ್ತಲ್ಲಿ ಮಾಡಿಕೊಟ್ಟಿರ್ತಾರೆ. ಅಕ್ರಮ ಮೇಲಿಂದ ಕೆಳಗೆ ತನಕ ಆಗಿರುತ್ತೆ. ಇಂತಹದ್ದು ಅಂದ್ರೆ ಅದೇನೋ ಬಿಟ್ಟಿ ಊಟ ಆದ್ರೆ ಮೈಯೆಲ್ಲ ಹಸು ಅನ್ನೋ ತರದ ಪ್ರಾಜೆಕ್ಟ್ಗಳು. ಗೋಮಾಳ ಇಡೀ ಪ್ರಾಜೆಕ್ಟ್ ಅಲ್ಲಿ 2800 ಎಕರೆ ಇತ್ತು ಸರ್ಕಾರಿ ಭೂಮಿ. ಅದು ಗೋಮಾಳ ಅರಣ್ಯ ಭೂಮಿ ಅಂತೇಳಿ. ಇವತ್ತು ಎಷ್ಟು ಬಂದಿದೆ? 700 ಎಕರೆಗೆ. ಇನ್ನು ಮಿಕ್ಕದ 2100 ಇನ್ನು ಮಿಕ್ಕದ 2000 ಎಕರೆ ಎಲ್ಲೋ ಇತ್ತು. ಈ ವಿಎಗಳು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ತಹಸೀಲ್ದಾರ್ಗಳು, ಎಸಿಗಳು, ಡಿಸಿಗಳು ಎಲ್ಲ ಸೇರ್ಕೊಂಡು ಅದನ್ನ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ಯಾರ್ಯಾರಿಗೂ ಅಯೋಗ್ಯರಿಗೆ ಲಂಚ ಕೊಟ್ಟಂತವರೇ ಮಾಡಿಬಿಟ್ಟಿದ್ದಾರೆ. ಮೊನ್ನೆ ಇದೇ ಡಿ.ಕೆ. ಶಿವಕುಮಾರ್ ಚೇಲ, ಏನ ಅವನ ಹೆಸರು? ನಾವು ಹೋಗಿದ್ವಲ್ಲ ಪಾರವಳ್ಳಿಲೆ, ರವಿ ಅಂತ ಇರ್ಬೇಕು. ನನ್ನ ಹೆಸರೇ ರವಿ ಅಂತ. ಆತ ಯಾರೋ ಸಿದ್ದಪ್ಪನೋ ಸಣ್ಣಪ್ಪನೋ ಅನ್ನೋ ಹೆಸರಲ್ಲಿ ದರಖಾಸ್ತು ಮಾಡಿಕೊಂಡು KDP ಅಕ್ವೈರ್ ಮಾಡ್ಕೊಂಡಿರೋ ಜಾಗನ ಇದು ಏನು ಖರಾಬ್ ಅಂತ ತೋರಿಸಿ ಅವನ ಹೆಸರು ನೋಡ್ಬಿಟ್ಟಿದ್ದ. ಹೋಗಿ ಪಾಪ ಹರೀಶ್ ಬಂದಿದ್ದಾರೆ ಏನೋ ಗೊತ್ತಿಲ್ಲ. ಹಾರೋಹಳ್ಳಿ ರೈತ ಹೋರಾಟಗಾರರು ಅದ್ರ ವಿರುದ್ಧ ಹೋರಾಟ ಮಾಡಿ ಕೊನೆಗೆ ದೊಡ್ಡಾಗುವ ಹಾಗೆ ಮಾಡುವುದು. ಅದು ಇಂಥದ್ದು ಎಷ್ಟಾಗಿದೆ ಇಲ್ಲಿ? 1 ಎಕರೆಗೆ ಇಲ್ಲಿ 20 ಕೋಟಿ ಮೇಲೆ ಇದೆ ಇವತ್ತು ಮಾರ್ಕೆಟ್ ವ್ಯಾಲ್ಯೂ. 10 ರಿಂದ 20 ಕೋಟಿ, ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಇವತ್ತು ನಷ್ಟ ಆಗ್ತಾ ಇದೆ. ಹಾಗಾಗಿ ಈ ಹೋರಾಟ ನೀವು ನಿಲ್ಲಿಸಬೇಡಿ. ನಿಲ್ಲಿಸ್ತೀರಮ್ಮ? ನಿಮ್ಮ ಮಕ್ಕಳ ಭವಿಷ್ಯ ಇದೆ, ಅದಕ್ಕಿಂತ ಮುಖ್ಯವಾಗಿ ರಾಜ್ಯದ ಭವಿಷ್ಯನೂ ಇದೆ. ಯಾಕಂದ್ರೆ ಇಂತಹ ಫಲವತ್ತಾದ ಭೂಮಿಯನ್ನೇ ಇವರು ಟೌನ್ಶಿಪ್ ಮಾಡಿದ್ರೆ ಮುಂದಕ್ಕೆ ಪಕ್ಕದ ಮನೆಗೆ ಬಿದ್ದು ಬೆಂಕಿ ನನ್ನ ಮನೆಗೆ ಬೀಳೋದಿಲ್ಲ ಅಂತ ಮಲೆನಾಡಲ್ಲಿರೋರು ಇನ್ನೆಲ್ಲೋ ಇರೋರು ಅಂದ್ಕೊಂಡ್ರೆ ಅವ್ರ ಮನೆಗೆ ಬಾಂಬೆ ಬೀಳುತ್ತೆ. ನಿಮ್ ಮನೆಗೆ ಬೆಂಕಿ ಬಿದ್ದಿದೆ, ಈಗ ಅವ್ರ ಮನೆಗೆ ಏನ್ ಬೀಳುತ್ತೆ? ಈಗ ಹೋಗಿ ಇರಾನಲ್ಲಿ ಬಾಂಬ್ ಹಾಕ್ತಾ ಇದ್ರಲ್ಲ, ಇರಾನ್ ಅವರು ಬೇರೆ ಬೇರೆ ಮೇಲೆ, ಇರಾನ್ ಮೇಲೆ ಇಸ್ರೇಲ್ ಅಮೆರಿಕವರೆಲ್ಲ ಆ ತರೀಕೆ ನಮ್ಮ ರಾಜಕಾರಣಿಗಳು, ಅಧಿಕಾರಿಗಳು ಏನಾಗ್ತಾರೆ? ಬಾಂಬೆ ಹಾಕ್ತಾರೆ. ಹಾಗಾಗಿ ಅವರೆಲ್ಲ ನಿಮ್ಮ ಹೋರಾಟಕ್ಕೆ ಬರಲಿ. ಕೊನೆಯದಾಗಿ ಈ ಹೋರಾಟ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. 4 ವರ್ಷ ನಡೆಸಿದ್ರು ಎಲ್ಲಿ? ಚನ್ನರಾಯಪಟ್ಟಣದಲ್ಲಿ. ಹಾಗಾಗಿ ನೀವು ಒಂದು ಸುದೀರ್ಘವಾದ ಹೋರಾಟಕ್ಕೆ ಸಿದ್ಧವಾಗಬೇಕು. ಅಹೋರಾತ್ರಿ ಹೋರಾಟಗಳನ್ನು ಮಾಡಬೇಕು. ನೀವು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಹೆಚ್ಚು ಬರ್ತಾ ಇರಬೇಕು. ಆವಾಗ ರಸ್ತೆ ತಡೆ ಮಾಡಬೇಕು. DC ಕಚೇರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ಅವನು DC 144 ಸೆಕ್ಷನ್ ಹಾಕೊಂಡಿದ್ದಾನಂತೆ. ಅಂದ್ರೆ 5ಕ್ಕಿಂತ ಹೆಚ್ಚು ಜನ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸೇರಬಾರದು ಅಂತ. ಏನಪ್ಪ ಪೊಲೀಸ್ ಇದ್ದಾರೆ ಅಂತದೇನ ಆಗುತ್ತೆ ಅಲ್ಲಿ ಜಿಲ್ಲಾಧಿಕಾರಿ ಕಚೇರಿನಲ್ಲಿ? ಜಿಲ್ಲಾಧಿಕಾರಿ ಕಚೇರಿಗೆ 144 ಸೆಕ್ಷನ್ ಹಾಕಿರೋದು ಎಲ್ಲಾದ್ರೂ ಇದೆಯಾ ರಾಜ್ಯದಲ್ಲಿ? ಪ್ರಜಾಪ್ರಭುತ್ವ ಕನ್ನಡಪ್ಪ ಇದು. ಯಾರು ನಿಮ್ಮ ಅಪ್ಪಂದು ಜಾಗೀರಿನಂತ ಸರ್ವಾಧಿಕಾರಿ ಸೇನಾಡಳಿತ ಇರುವಂತದಲ್ಲ. ಹಾಗಾಗಿ ಇವತ್ತಲ್ಲ ನಾಳೆ ನಾವು ನೀವು DC ಕಚೇರಿಗೆ ಮುಖ್ಯ ಹಾಕ್ಬೇಕು. DC ಕಚೇರಿಗೆ ಮುಖ್ಯ ಹಾಕಿ ಇದು ನಮ್ಮ ರಾಜ್ಯ, ಇದು ನಮ್ಮ ಜಿಲ್ಲೆ, ಇದು ನಮ್ಮ ಊರು, ನೀನು ನಮ್ಮ ಕೂಲಿ ಅಂತ ಹೇಳಿ DC ಹೇಳ್ಬೇಕು ನಾವು.
ಶಾಂತಿ ಮತ್ತು ಅಹಿಂಸೆಯಿಂದ ಯಾವೆಲ್ಲ ರೀತಿಯಲ್ಲಿ ನಮ್ಮ ಹೋರಾಟವನ್ನು ನಾವು ಕಟ್ಟಬೇಕು ಆ ರೀತಿಯಲ್ಲಿ ಕಟ್ಟಬೇಕು. ಅಸಹಕಾರ ಚಳವಳಿ ಮಾಡಬೇಕು, ಅಸಹಕಾರ ಚಳವಳಿ ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಅವರು ಬಂದು ಏನು ಕೆಲಸ ಮಾಡೋದಕ್ಕಾಗಬಾರ್ದು, ಜಬರ್ದಸ್ತ್ ಮಾಡೋದಕ್ಕಾಗಬಾರ್ದು. ಆ ತರಕ್ಕೆ ಅಸಹಕಾರ ಚಳವಳಿ. ಗಾಂಧಿ ಪಕ್ಷ ಅಂತ ಯಾವುದು? ಇವತ್ತಿರೋ ಕಾಂಗ್ರೆಸ್, ಇವತ್ತಿರೋ ಡಿ ಕೆ ಶಿವಕುಮಾರ್ ಇರೋ ಕಾಂಗ್ರೆಸ್ ಗಾಂಧಿ ಪಕ್ಷ. ಗಾಂಧಿ ಪಕ್ಷ ನೆಹರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಜೊತೆಗೆ ಮುಗಿದೋಯ್ತು. ಇಂದಿರಾ ಗಾಂಧಿ ಅವರು ಯಾವಾಗ ಕಾಂಗ್ರೆಸ್ ಐ ಮತ್ತು ಕಾಂಗ್ರೆಸ್ ಓ ಅಂತ ನಿಜಲಿಂಗಪ್ಪನವರು ಎಲ್ಲ ಸೇರಿ ಕಾಂಗ್ರೆಸ್ ಓ ಅಂತ ಮಾಡಿದ್ರು, ಕಾಂಗ್ರೆಸ್ ಐ ಅಂತ ಇಂಡಿಪೆಂಡೆಂಟ್ ಮತ್ತೆ ಇಂದಿರಾನ ಅಥವಾ ಕಾಂಗ್ರೆಸ್ ಆರ್ಗನೈಸೇಷನ್ ಕಾಂಗ್ರೆಸ್ ಐ ಅಂದ್ರೆ ಇಂದಿರಾ ಅಲ್ಲ, ಬೇರೆ ಏನೋ ಹೆಸರು ಅದಕ್ಕೆ ಏನೋ ಅಂತ ಹೇಳಿ ಅವತ್ತು ಹೊಡಿತಲ್ಲ, ಅವತ್ತು ಕಾಂಗ್ರೆಸ್ ಮುಗಿತ್ತು. ಇವತ್ತಿರೋ ಕಾಂಗ್ರೆಸ್ ಗಾಂಧಿಯ ಕಾಂಗ್ರೆಸ್, ನೆಹರು ಕಾಂಗ್ರೆಸ್, ಶಾಸ್ತ್ರಿ ಅವರ ಕಾಂಗ್ರೆಸ್ ಅಲ್ಲ. ಹಾಗಾಗಿ ಅವ್ರಿಗೇನ್ ಗೊತ್ತಿದೆ ಪ್ರಜಾಪ್ರಭುತ್ವದ ಮಹತ್ವ, ಅದು ತಿಳಿಸುವಂತದ್ದಾಗಬೇಕು. ಈ ನಿಟ್ಟಿನಲ್ಲಿ ನಾನು ಮೊದಲಿಗೆ ನಮ್ಮ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತ ಎಲ್ಲ KRS ಸೈನಿಕರಿಗೆ ಕೈ ಮುಗಿದು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಒಂದು ರೀತಿಯಲ್ಲಿ ಆರಂಭ KRS ಪಕ್ಷದ ಹೋರಾಟ. ಈ ಮಟ್ಟಕ್ಕೆ ಇಲ್ಲಿ ಬಂದು ನಾವು ಒಂದು ರೋಡ್ ಶೋ ಮಾಡಿಕೊಂಡು ಬೈಕ್ ಯಾತ್ರೆ ಮಾಡಿಕೊಂಡು ಇಲ್ಲೊಂದು ಸಭೆ ಮಾಡಿ ಮುಂದುವರೆದ್ರೆ ಇದು ಮುಗಿಯಲ್ಲ. ಆದ್ರೆ ಲಕ್ಷಾಂತರ ಜನ ಇವತ್ತು ನೋಡಿದ್ದಾರೆ ರಾಜ್ಯದಲ್ಲಿ. ಇಲ್ಲಿ ಎಂತಹ ಪರಿಸರ ಇದೆ, ಎಂತಹ ಪ್ರಕೃತಿ ಇದೆ, ಮಲೆನಾಡು ಹೌದು ಅಲ್ವೋ ಅಂತ ಇವತ್ತು ನೋಡಿದ್ದಾರೆ. ಆದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಸುಮ್ಮನಾಗ್ತಾರ? ಡಿ ಕೆ ಶಿವಕುಮಾರ್ ಸುಮ್ಮನಾಗಲ್ಲ. ಡಿ ಕೆ ಶಿವಕುಮಾರ್ ಸುಮ್ಮನಾಗಲ್ಲ. ಅವ್ರು ಸುಮ್ಮನಾಗಿಸ್ಬೇಕು ಅಂದ್ರೆ ಈ ಹೋರಾಟವನ್ನು ಇನ್ನೊಂದು ಹತ್ತಕ್ಕೆ ತೆಗೆದುಕೊಂಡು ಹೋಗ್ಬೇಕು. ನಾವೆಲ್ಲರೂ ಸೇರಿ KRS ಪಕ್ಷದವರು, ನೀವು ಇನ್ನು 16 ಸಂಘಟನೆಗಳು ಪಕ್ಷಗಳು ಏನಿ ಹೋರಾಟಕ್ಕೆ ಬೆಂಬಲ ನಿಲ್ತಿದ್ದಾರೆ, ಅವರೆಲ್ಲರೂ ಸೇರಿ ನಾವು ಇನ್ನೊಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋಣ. ಹೋರಾಟವನ್ನು ಮಾಡದೇನೆ ಇದು ಗೆಲ್ಲಬೇಕು ಅಂದ್ರೆ ಸದ್ಬುದ್ಧಿ ಯಾರಿಗೆ ಸಿಗಬೇಕು? ಯಾರು ಕೊಡಬೇಕು? ದೇವರು, ಮನುಷ್ಯರು, ಪ್ರಕೃತಿನ ಕೊಡಬೇಕು. ಇಲ್ಲಾಂದ್ರೆ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕು. ಬಗ್ಗಿಸ್ಬೇಕು, ಬಗ್ಗಿಸ್ಬೇಕು. ಕೊನೆಯಲ್ಲಿ ಒಂದು ಕಥೆ ಪ್ರಸಂಗ ಹೇಳ್ತೀನಿ. ಕೃಷ್ಣ ದೂತನಾಗಿ, ಶಾಂತಿ ದೂತನಾಗಿ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾನೆ. ಕೃಷ್ಣ ಆಸ್ಥಾನಕ್ಕೆ ಹೋದ ತಕ್ಷಣ ಆಸ್ಥಾನದಲ್ಲಿದ್ದವರೆಲ್ಲರೂ ಎದ್ದು ಕೃಷ್ಣನಿಗೆ ಕೈ ಮುಗಿತಾರೆ. ಭೀಷ್ಮ, ದ್ರೋಣ, ಕೃಪ, ವಿದುರ, ಧೃತರಾಷ್ಟ್ರನಾದಿಯಾಗಿ ಯಾರು ನಿಂತ್ಕೊಳ್ಳಲ್ಲ? ಯಾರು? ಡಿ ಕೆ ಶಿವಕುಮಾರ್ ಅಲ್ವಾ? ಡಿ ಕೆ ಶಿವಕುಮಾರ್ ಅಲ್ಲ, ಯಾರು? ದುರ್ಯೋಧನ. ಕೃಷ್ಣ ನಗುತ್ತಾ ತನ್ನ ಹೆಬ್ಬೆರಳನ್ನ, ತನ್ನ ಉಂಗುಷ್ಟವನ್ನ ಸುಮ್ಮನೆ ನೆಲಕ್ಕೆ ಬಡಿತಾನೆ ಅಲ್ವಾ? ನೆಲಕ್ಕೆ. ಅವಾಗ ನಾಡಿದ್ರೆ ಬಹಳ ಚೆನ್ನಾಗಿ ಮಾಡ್ತಾರಪ್ಪ ಅದನ್ನ. ಅದನ್ನ ಕಾಲಲ್ಲಿ ಹೆಬ್ಬೆರಳು ಕಾಲಲ್ಲಿ ಸುಮ್ಮನೆ ಒತ್ತುತ್ತಾನೆ. ಅವಾಗ ಎತ್ತರದ ಸಿಂಹಾಸದ ಮೇಲೆ ಕೂತಿದ್ದಂತಹ ದರ್ಪಿಷ್ಟ ಮಧಾಂತ ದುರ್ಯೋಧನ ದಪ 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 ಅಂತ ಬಿದ್ದು ಎಲ್ಲ ಬೀಳ್ತಾನೆ, ನೇರವಾಗಿ ಕೃಷ್ಣನ ಕಾಲ ಮೇಲೆ ಬೀಳ್ತಾನೆ. ಅಯ್ಯಯ್ಯೋ ದುರ್ಯೋಧನ, ಯಾಕಪ್ಪ ಕಾಲಿಗೆ ಬೀಳ್ತಾ ಇದೀಯ ಅಂತಾನೆ ಕೃಷ್ಣ. ಇದು ಇಂತಹ ಚಮತ್ಕಾರಗಳು, ವಿಸ್ಮಯಗಳು, ಮಿರಾಕಲ್ಸ್, ಪವಾಡಗಳು ನಡೆಯುತ್ತೆ ಆಗಾಗ. ಅಂತಹ ಗರ್ವಭಂಗ ಮಾಡಿಸ್ಕೊಳ್ಳದೆ. ಅದೇನೋ ಕುರುಕ್ಷೇತ್ರ ಅಥವಾ ದುರ್ಯೋಧನನ ಗರ್ವಭಂಗ, ನಾಡಿನ ಹೆಸರು ಅಲ್ವಾ? ನಾಡಿನ ಹೆಸರು ಏನಂತ ಹೇಳ್ತಾರೆ? ಅಥವಾ ದುರ್ಯೋಧನನ ಗರ್ವಭಂಗ ಅಂತ. ಹಾಗಾಗಿ ದುರ್ಯೋಧನ ತರ ಹೆಸರು ತಗೊಳ್ಳದೆ ಅದೇನೋ ಧರ್ಮರಾಯನ ಹೆಸರು ಹೇಳಿದ್ರು, ಅರ್ಜುನ ಹೆಸರು ಹೇಳಿದ್ರು, ಭೀಷ್ಮನ ಹೆಸರು ಹೇಳಿದ್ರು. ಕೊನೆಗೆ ನಾನು ಇನ್ನೊಂದು ಹೇಳ್ಬೇಕು ಅನ್ಕೊಂಡಿದ್ದೆ, ಅದನ್ನು ಹೇಳ್ತೀನಿ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಒಂದು ಸಂಸ್ಕೃತದ ಭಗವದ್ಗೀತೆಯ ಶ್ಲೋಕವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ಬಿಟ್ರು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ಮಾತೆ ಸಂಗೋಸ್ವ ಕರ್ಮಣಿ ಅಂತ ಬಹಳ ಪ್ರಸಿದ್ಧವಾದದ್ದು. ನೀನು ನಿನ್ನ ಕರ್ತವ್ಯವನ್ನ, ಕರ್ಮವನ್ನ ಮಾಡು, ಫಲಾಫಲಗಳನ್ನ ನನಗೆ ಬಿಡು, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆ ರೀತಿಯಲ್ಲಿ ನಾನು ಕರ್ತವ್ಯ ಮಾಡ್ತಾ ಹೋಗ್ತೀನಿ, ಫಲಾಫಲಗಳನ್ನ ದೇವ್ರಿಗೆ ಬಿಟ್ಟಿದ್ದೀನಿ ಅಂತ ಯಾರು ಹೇಳಿದ್ದು? ಡಿ ಕೆ ಶಿವಕುಮಾರ್ ಹಾಕೊಂಡ್ರು. ಅದಕ್ಕೆ ನಾನು ಅಲ್ಲಿ ಪುತ್ರವಾಗಿಯೇ ಒಂದು ಪೋಸ್ಟ್ ಮಾಡಿದೆ. ಏನಪ್ಪ ಸ್ವಲ್ಪ ನಾನು ಪೋಸ್ಟ್ ಅಲ್ಲಿ ಕೊಡೋಣ, ಸ್ವಲ್ಪ ಚೆನ್ನಾಗಿ ಬರುತ್ತೆ. ಧ್ಯಾಯತೆ ವಿಷಯಾನ್ ಪುಂಸಃ ಸಂಗಸ್ತೆ, ನನ್ನ ಪೋಸ್ಟ್ ಅಲ್ಲಿ ಸಂಗಸ್ತೇಷುಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋದ್ಭವತಿ. ಅಲ್ಲ ಸ್ವಲ್ಪ ಕೊಡೋಣ, ಓಪನ್ ಮಾಡ್ಕೊಂಡ್ರೆ ಯಾರಾದ್ರೂ ಫೇಸ್ಬುಕ್ ಅಲ್ಲಿ
ध्यायतो विषयान् पुंसः संगस्तेषुपजायते संगात् संजायते कामः कामात् क्रोधो विजायते क्रोधात् भवति सम्मोहः सम्मोहात् स्मृतिविभ्रमः स्मृतिभ्रंशात् बुद्धिनाशो बुद्धिनाशाತ್ ಪ್ರಣಶ್ಯತಿ. ಯಾವ್ದಾವುದೋ ವಿಷಯಗಳು ಆಲಸ್ಯ ಇಂದ್ರಿಯ ಭೋಗದ ವಿಷಯಗಳು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆದಷ್ಟು ನಮಗೆ ಅದಿನ್ನಷ್ಟು ಬೇಕು ಬೇಕು ಅನ್ಸುತ್ತೆ. ಅದ್ರ ಮೂಲಕ ಕಾಮ ಹುಟ್ಟುತ್ತೆ. ಕಾಮ ಬಯಸಿ ಬಯಸಿ ಅದು ಕಾಮ ಈಡೇರದೇ ಇದ್ದಾಗ ಮೈಯಲ್ಲಿ ಕೋಪ, ಮನಸ್ಸಲ್ಲಿ ಕೋಪ ಕ್ರೋಧ ಬರುತ್ತೆ. ಕ್ರೋಧ ಆದ್ಮೇಲೆ ಕ್ರೋಧೋದ್ಭವತಿ ಸಮೋಹ, ಒಂದು ರೀತಿಯಲ್ಲಿ ಸಮೋಹಕ್ಕೊಳಗಾಗ್ಬಿಡ್ತೀವಿ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ ಕೋಪ ಬಂದಾಗ. ಆಮೇಲೆ ಸಮೋಹ ಸ್ಮೃತಿ ವಿಭ್ರಮ, ಸಮೋಹಕ್ಕೊಳಗಾದಾಗ ನಮ್ಮ ನೆನಪಿನ ಶಕ್ತಿ ಹೋಗುತ್ತೆ, ನಾವು ಭ್ರಮೆಗೊಳಗಾಗ್ಬಿಡ್ತೀವಿ. ಸ್ಮೃತಿ ಭ್ರಂಶ ಬುದ್ಧಿನಾಶೋ, ಆ ತರಕ್ಕೆ ಸ್ಮೃತಿ ಕಳ್ಕೊಂಡು ನೆನಪಾದ್ರೆ ಏನಾಗುತ್ತಮ್ಮ? ಬುದ್ಧಿ ಸರ್ವನಾಶ ಆಯ್ತು, ಬುದ್ಧಿನಾಶ ಆಯ್ತು. ಬುದ್ಧಿನಾಶಾತ್ ಪ್ರಣಶ್ಯತಿ ಅಂದ್ರೆ ಬುದ್ಧಿಯನ್ನ ಕಳೆದುಕೊಂಡ ಮನುಷ್ಯ ಸರ್ವನಾಶ ಆದ ಅಂತ. ಯಾಕೆ ಜ್ಞಾಪಕ ಕೊಡಬೇಕಿದ್ದನ್ನ? ಅವರು ಪಾಪ ನಾನು ಮುಂದಕ್ಕೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಸಂಸ್ಕೃತದ ಮೇಷ್ಟ್ರನ್ನೆಲ್ಲ ನೇಮಿಸ್ಕೊಂಡಿದ್ರು ಸಂಸ್ಕೃತ ಪಾಠ ಮಾಡಿಸ್ಕೊಳ್ಳಕ್ಕೆ. ಬಹುಶಃ ಸಂಸ್ಕೃತದ ಮೇಷ್ಟ್ರು ಇದನ್ನೆಲ್ಲ ಹೇಳಿಲ್ಲ ಅನ್ಸುತ್ತೆ. ಕೊನೆಗೆ ಇದು ಎಲ್ಲರಿಗೂ ಹೋಗುತ್ತಪ್ಪ? ಆಸೆ, ಕಾಮ, ಕ್ರೋಧ, ಸ್ಮೃತಿನಾಶ, ಬುದ್ಧಿನಾಶ, ಕೊನೆಗೆ ಸರ್ವನಾಶ. ಇಷ್ಟನ್ನ ಸಾಕಲ್ವಾ? ಇಷ್ಟು ಸಾಕು. ಎಷ್ಟು ಬೇಕೋ ಅಷ್ಟು ಹೇಳಿದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರ ಹೋರಾಟಕ್ಕೆ ನಾವು ಜೊತೆಗಿದ್ದೀವಿ. ನಮ್ಮ ಈ ಒಂದು ನಿಮ್ಮ ಹೋರಾಟದಲ್ಲಿ ನಾವು ಪಾಲ್ಗೊಳ್ಳುವಂಗೆ ಮಾಡಿದ್ದಕ್ಕೆ, ಅವಕಾಶ ಮಾಡಿಕೊಡಲಿಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ರೈತರು ಉಳಿಬೇಕು. ಸ್ವಾವಲಂಬಿ ರೈತ, ಸ್ವಾಭಿಮಾನಿ ರೈತ. ಸ್ವಾವಲಂಬಿ ಆದವರು ಸ್ವಾಭಿಮಾನದಿಂದ ಇರ್ತಾನೆ. ನೀವೆಲ್ಲ 1 ಎಕರೆ 2 ಎಕರೆ 3 ಎಕರೆನಲ್ಲಿ ಬಹಳ ಒಳ್ಳೆಯ ಜೀವನವನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಲ್ಲುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಅನ್ನದಾತ ರೈತರ ಹೋರಾಟಕ್ಕೆ, ಬಿಡದಿ ರೈತರ ಹೋರಾಟಕ್ಕೆ ರದ್ದು ಮಾಡಿ ರದ್ದು ಮಾಡಿ, ಬಿಡದಿ ಟೌನ್ಶಿಪ್ ರದ್ದು ಮಾಡಿ, ರದ್ದು ಮಾಡಿ ರದ್ದು ಮಾಡಿ, ಬಿಡದಿ ಟೌನ್ಶಿಪ್ ರದ್ದು ಮಾಡಿ. ರೈತರ ಗೋರಿಯ ಮೇಲೆ ಬಿಡದಿ ಟೌನ್ಶಿಪ್ ಮಾಡಲು ಮುಂದಾಗಿರುವ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ಪವಿತ್ರ ರಾಜಕಾರಣವನ್ನು ಬಿಟ್ಟಿದವರಿಗೆ, ಕನ್ನಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ. ಬಿಡುಗಡೆ ಬಿಡುಗಡೆ, ರಾಷ್ಟ್ರದಿಂದ ಬಿಡುಗಡೆ. ಬೆಂಬಲಿಸಿ ಬೆಂಬಲಿಸಿ, ಕೆಆರ್ಎಸ್ ಬೆಂಬಲಿಸಿ, ವೋಟ್ ಮಾಡಿ, ಡೊನೇಟ್ ಮಾಡಿ, ಕೆಆರ್ಎಸ್ ಗೆ ಸಪೋರ್ಟ್ ಮಾಡಿ. ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ, ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ. ಜೈ ನಮಸ್ಕಾರ. ಈಗ ಬೇರೆ ಯಾರು ಹೇಳ್ತಾರೆ ತನಕ ಇದೆ ಊಟ. ದಯವಿಟ್ಟು ಎಲ್ಲ ಬಂದು, ಆ ಕಡೆ ಎಲ್ಲ ಜಾಗ ಇಲ್ಲ, ದಯವಿಟ್ಟು ರಸ್ತೆಯಲ್ಲಿ ಬಂದು ಕೂತ್ಕೊಂಡು ಊಟ ಮಾಡ್ರಪ್ಪ ಪ್ಲೀಸ್. ರೆಡ್ಡಿ ಸರ್ಗೆ ಧನ್ಯವಾದಗಳು. ಮುಖ್ಯಮಂತ್ರಿಯವರು ಆ ಅಜ್ಜಯ್ಯ ಮತ್ತೆ ವಿನಾಯಕ ಒಳ್ಳೆ ಬುದ್ಧಿ ಕೊಟ್ಟು ರೈತರ ಪರವಾಗಿ ನಿಲ್ಲಿ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ದಯವಿಟ್ಟು ನಮ್ಮ